ನಮಸ್ಕಾರ. ಇದು ಬಾಬಾ ಸಾಹಸ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ವಸಂತ ಕುಂಬಳಿ. ವೀಕ್ಷಕರ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗವಹಿಸುವುದು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗುತ್ತೆ. ಆ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ನಿಮ್ಮಲ್ಲಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ, ದೈಹಿಕವಾಗಿರ್ತಕ್ಕಂಥ ಅಥವಾ ಯಾವುದೇ ರೀತಿಯ ಸಮಸ್ಯೆ ಆಗಲಿ ಆ ಎಲ್ಲ ಸಮಸ್ಯೆಗಳಿಗೆ ಉತ್ತರವನ್ನ ಕೊಡೋದಕ್ಕೆ ಮೈಸೂರಿನ ಬಾಬಾ ಶಬ್ಬೀರ್ ಅಲಿ ಶಾ ಜುನೈದಿ ಅವರು ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬಾಬಾ ಅವರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇನ್ನು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ 3 ವಿಶೇಷ ಅತಿಥಿಗಳು. ಯಾಕಂದ್ರೆ ಈ ಬಾಬಾ ಅವರ ಕೈಯಿಂದ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಂಡು ಗುಣಮುಖರಾಗಿ ಆ ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಮಾನಸಿಕವಾಗಿ, ದೈಹಿಕವಾಗಿ ಸಮಸ್ಯೆಯನ್ನು ಕಂಡಿರ್ತಕ್ಕಂಥ ಬೆಂಗಳೂರಿನವರಾದಂತಹ ನಗೀನ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಗೀನ್ ಅವರ ಕಾರ್ಯಕ್ರಮ ಸ್ವಾಗತ. ಇನ್ನು ಸಕ್ಕುಬಾಯ್ ಕಳೆದ 21 ವರ್ಷಗಳಿಂದ ಈ ಬಿಪಿ, ಶುಗರ್, ಥೈರಾಯ್ಡ್ ಈ ಸಮಸ್ಯೆಗಳಿಂದ ನಲಗಿ ಜೀವನದಲ್ಲಿ ಬಹಳಷ್ಟು ಕಷ್ಟವನ್ನು ಅನುಭವಿಸಿ ಕೇವಲ 2 ತಿಂಗಳ ಅವಧಿಯಲ್ಲಿ ಬಾಬಾ ಅವರ ಟ್ರೀಟ್ಮೆಂಟ್ನ ಮೂಲಕ ಗುಣಮುಖರಾಗಿ ಇವತ್ತು ಒಂದು ಹಂತಕ್ಕೆ ಸಂಪೂರ್ಣವಾಗಿ ಇನ್ನು ಗುಣಮುಖ ಆಗಲಿಲ್ಲ. ಅವರು ಇನ್ನಷ್ಟು ಕೆಲವೊಂದಿಷ್ಟು ದಿನಗಳು ಬೇಕಾಗುತ್ತೆ. ಬಟ್ ಒಂದು ಹಂತಕ್ಕೆ ಇವತ್ತು ನೆಮ್ಮದಿಯ ಜೀವನವನ್ನು ನಡೆಸ್ತಿರುವಂತ ಬೆಂಗಳೂರಿನ ಮಲ್ಲೇಶ್ವರಂನ ಸಕ್ಕುಬಾಯಿ ಅವರಿದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೈಸೂರಿನಿಂದ ಜಮಾಯಿಲ್ ಜಹೀರ್ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ವೆಲ್ಕಮ್ ಟು ದಿ ಶೋ. ಶಮಾಯಿಲ್ ಜಹೀರ್. ನಗೀನ್ ಅವರಿಂದ ಆರಂಭ ಮಾಡ್ತೀನಿ. ಮೇಡಮ್, ಹೇಗೆ ಬಾಬಾ ಅವರ ಪರಿಚಯ ಆಯ್ತು? ನಿಮ್ಗೆ ಏನು ಸಮಸ್ಯೆ ಇತ್ತು ಆ ಟೈಮ್ನಲ್ಲಿ? ಸರ್, ನನ್ಗೊಂದು 6-7 ವರ್ಷದ ಮುಂಚೆ ನಮ್ಮ ತುಂಬಾ ಮನೆ ಕಷ್ಟ ಇತ್ತು. ಅವಾಗ ನನ್ ಸಂಪಾದನೆ ಮಾಡಕ್ ಯಾರು ಇರ್ಲಿಲ್ಲ. ನಾನು ಒಬ್ಳು ಇರೋದ್ರಿಂದ ತುಂಬಾ ತೊಂದರೆ ಆಗ್ತಾ ಇತ್ತು. ಅವಾಗ ನಮ್ ಫ್ರೆಂಡ್ ಇವ್ರ ಹತ್ರ ಕರ್ಕೊಂಡು ಹೋದ್ರು, ಗುರುಗಳ ಹತ್ರ. ಹೋದ್ಮೇಲೆ ನಾವ್ ಅಲ್ಲಿ ಹೋಗಿ ಹೇಳ್ದೆ, ನಾನು ಈ ತರ ನನ್ಗೆ ಯಾರು ಇಲ್ಲ ಇವ್ರೆ, ನನ್ ತುಂಬಾ ಕಷ್ಟ ಇದೆ ಗುರುಗಳೇ ಅಂತ ಹೇಳಿ ನಾನು ಬೇಡ್ಕೊಂಡೆ ಅವ್ರ ಹತ್ರ. ಸರಿ, ಏನ್ ಟೆನ್ಷನ್ ತಕೋಬೇಡಮ್ಮ, ನಾವ್ ಏನಿದೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೆ ನನ್ 3 ಹೆಣ್ಮಕ್ಳು ಮದ್ವೆಗೆ ಎಲ್ಲಾರು ಬಂದಿ ನೋಡಿ ಯಾವಾಗ್ಲೂ ಕ್ಯಾನ್ಸಲ್ ಆಗ್ತಾ ಇತ್ತು. ದೊಡ್ಡ ಹುಡುಗಿಗೆ ಆಗ್ತಾನೆ ಇರ್ಲಿಲ್ಲ. ಆಮೇಲೆ ಮತ್ತೆ ಹೋಗಿ ನಾನು ಇವ್ರ ಹತ್ರ ಹತ್ಕೊಂಡು ಹೇಳೋವಾಗ, ಈ ತರ ಇದೆ ಗುರುಜಿ, ನನ್ಗೇನಾದ್ರೂ ನೀವು ಸಹಾಯ ಮಾಡಿ ಅಂತ ಕೇಳ್ಕೊಳ್ಳೋವಾಗ ಅವಾಗ ಬಂದು ಗುರುಜಿ ನಮ್ಗೆ ಏನೋ ಮಾಡ್ಕೊಟ್ರು, ಮನೆಗೋಸ್ಕರ ಪರಿಹಾರ ಮಾಡಕ್ಕೋಸ್ಕರ ಅನ್ಬಿಟ್ಟು ಮಾಡ್ಕೊಟ್ರು. ಅದನ್ನ ತಂದ್ ನಾನ್ ಮನೆಗೆ ಇಟ್ಮೇಲೆ ಒಂದು 5 ತಿಂಗಳು ಆಗಿಲ್ಲ, ದೊಡ್ಡ ಹುಡುಗಿಗೆ ಸಂಬಂಧ ಬಂತು. ಇಂಜಿನಿಯರ್ ಅವ್ರು ನಮ್ಮ ಹಳ್ಳಿಯ. ಆಗಿದ ತಕ್ಷಣ ಮದುವೆ ಮಾಡಿದ್ವಿ. ಹಿಂದೆನೆ ಒಂದು ಅದೇ ಆಗಸ್ಟ್ ಜನವರಿ 25ಕ್ಕೆ ಅವಳಿಗೆ ಮದುವೆ ಮಾಡಿದೆ. ಆಗಸ್ಟ್ 30ಗೆ ಚಿಕ್ಕವಳಿಗೂ ಬಂತು. ಹೆಂಗಿದಾಗ ಮಾಡ್ಕೊಡಿ ಅನ್ಬಿಟ್ಟೆ. ಅವಾಗ ನಾನು ಅವಳಿಗೂ ಮದುವೆ ಮಾಡಿದೆ. ಇವಾಗ 6 ತಿಂಗಳಾಯ್ತು ನನ್ನ ಮಗಳ ಮದುವೆ ಆಗಿ, ಲಾಸ್ಟ್ ಮಗಳದು. ಆದ್ರೆ 4 ವರ್ಷದಲ್ಲಿ ನಾನು 3 ಹೆಣ್ಮಕ್ಳನ್ನ ಮದುವೆ ಮಾಡಿದ್ದೀನಿ. ನನ್ ಚೀಟಿ ಸ್ವಲ್ಪ ವ್ಯವಹಾರದಲ್ಲಿ ಎಲ್ಲ ಪ್ರಾಬ್ಲಮ್ ಇತ್ತು. ಅದರಿಂದ ಎಲ್ಲ ನನ್ಗೆ ಗುರುಗಳು ಚೆನ್ನಾಗ್ ತರ ಮಾಡ್ಕೊಟ್ಟಿದ್ದಾರೆ ಮನೆಗೆ. ಸಂತೋಷ ಆಗಿದ್ದೀನಿ. ಬಟ್ ಇವಾಗ ಒಂದ್ 2 ತಿಂಗಳ ಮುಂಚೆ ಮೇಲಿಂದ ಇಳಿಯಬೇಕಾದ್ರೆ ಬಿದ್ದೋಗ್ಬಿಟ್ಟೆ ನಾನು. ಬಿದ್ದಿ ಕಾಲ್ಗೆ ತುಂಬಾನೇ ಹೇಟ್ ಬಿದ್ದಿತ್ತು ಸರ್ ನನ್ಗೆ. ಅವಾಗ ನಾನು ಚನ್ನಪಟ್ಟಣನಲ್ಲಿ ಒಂದು 6-7 ಸರಿ ಅವಿಗೆ ಕಟ್ಟಾಕಿಸ್ದೆ. ಮತ್ತೆ ನಲ್ಮಂಗ್ಲಾನಲ್ಲಿ ಹೋಗಿ ಹಾಕಿಸ್ದೆ. ವಾಸಿ ಆಗಿಲ್ಲ. ಯಾಕಂದ್ರೆ ನಾನು ಫಸ್ಟೇ ಗುರುಗಳ ಹತ್ರ ಹೋಗ್ಬೋದಿತ್ತು. ಅಂದ್ರೆ ಅವ್ರು ಬ್ಯುಸಿ ಇರ್ತಾರಲ್ಲ, ಅದ್ರಿಂದ ನಾನು ಅವ್ರ ಹತ್ರ ಹೋಗ್ಬೇಕಾಗಿಲ್ಲ ಅಂದ್ಬಿಟ್ಟು ಹೋಗಿಲ್ಲ. ಆಮೇಲೆ ನೋಡಿದ್ರೆ ಇನ್ನೊಂದ್ಸರಿ ಫೋನ್ ಮಾಡಿ ಹೇಳ್ದೆ ನಾನು, ಗುರುಜಿ ನನ್ ಕಾಲ್ ಈ ತರ ಇದೆ ಅಂದಿದ್ಕೆ, ನೀನ್ ಯಾಕಮ್ಮ ಅಲ್ಲಿ ಹೋದೆ, ಬಾ ಇಲ್ಲಿ ಅಂತಂದ್ರು. ಅವಾಗ ಅವ್ರು ಹೋಗಿದ್ಕೆ ಅವ್ರ ಎಣ್ಣೆ ಇಕ್ಕಿ ನ್ಯೂಸ್ ಯಾರ ಕೈನಲ್ಲೋ ಅವ್ರು ನನ್ಗೆ ಸ್ವಲ್ಪ ಇದು ಮಾಡಿದ್ರು. ಅವಾಗ್ಲೇ ಕಡಿಮೆ ಆಯ್ತು ಸರ್ ನನ್ಗೆ. ಇವಾಗ ಯಾವ್ದು ತೊಂದ್ರೆ ಇಲ್ಲ, ದೇವ್ರದೆಯಿಂದ ತುಂಬಾ ಚೆನ್ನಾಗಿದ್ದೀನಿ ನಾನು. ಎಲ್ಲ ಏನ್ ಸಮಸ್ಯೆ ಇತ್ತು ಶಮಾಯಿಲ್ ನಿಮ್ಗೆ? ಸರ್, ಫಸ್ಟ್ ನಾನು ಹೇಳೋದು ಅಂದ್ರೆ ಗಾಡ್ ಫಾದರ್ ತರ ಸರ್ ಇವರು. ಫಸ್ಟ್ ನಾನು ಹೇಳೋದು ಗಾಡ್ ಫಾದರ್ ಇವರು. ಫಾದರ್ ಇದಾರೆ, ಅದಾದ್ಮೇಲೆ ಇವರೇ ಗುರೂಜಿ ಅಂತ. ಫಸ್ಟ್ ಮೈಸೂರಲ್ಲೇ ಇರೋದು ನಾನು. ನಮ್ ಪ್ರಾಪರ್ಟಿ ಇತ್ತು ಇಲ್ಲಿ ಬ್ಯಾಂಗ್ಳೂರಲ್ಲಿ ಇದೆ. 5 years ಇಂದ ಏನು ಇದೇ ಆಗ್ತಾ ಇರ್ಲಿಲ್ಲ. ನಾನು ಬಾಬಾಜಿಗೆ ಸಿಕ್ಕ ತಕ್ಷಣ ಅವ್ರೇನೋ ಕೊಟ್ರು, ಪೂಜೆ ಮಾಡಿ ಕೊಟ್ರು. ಆಟೋಮೆಟಿಕ್ ಎಲ್ಲ ಸರಿ ಹೋಯ್ತು. ಈಗ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಇದೆ, ಅವ್ರ ಕೃಪೆಯಿಂದ ಚೆನ್ನಾಗಿ ಮಾಡ್ಕೊಂಡಿದೀವಿ. ಆಮೇಲೆ ಮೆಡಿಟೇಷನ್ ಕೊಟ್ಟಿದ್ರು. ಒಂದ್ ಡೌಟ್ ಇತ್ತು ಸರ್ ನನ್ನ ಇದ್ರಲ್ಲಿ, ಒಂದ್ ಡೌಟ್ ಇತ್ತು, ನೆಗೆಟಿವಿಟಿ. ಯಾವತ್ತು? ಬ್ಯಾಕ್ ಬಿಫೋರ್ ಹೇಳ್ತಾ ಇರೋದು, ಪಾಸ್ಟ್ ಅಲ್ಲಿ ಫುಲ್ ನೆಗೆಟಿವಿಟಿ ಇತ್ತು. ಇವ್ರು ಸಿಕ್ದಾದ್ಮೇಲೆ ಮೆಡಿಟೇಷನ್ ಕೊಟ್ರು ನನ್ಗೆ. ಮೆಡಿಟೇಷನ್ ಅಲ್ಲಿ ಸ್ವಲ್ಪ 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 ಅಂತ ಸ್ಟೆಪ್ ಬೈ ಸ್ಟೆಪ್ ಕೊಟ್ರು. ಅದರಲ್ಲಿ ಏನಾಯ್ತು ಅಂದ್ರೆ ನೆಗೆಟಿವಿಟಿ ಎಲ್ಲ ಹೊಟ್ಟೋಯ್ತು. ಡೌಟ್ ಇತ್ತು ಒಂದ್ ಮೈಂಡಲ್ಲಿ, ಡೌಟ್ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡ್ಲಾ ಇಲ್ಲ ಅಂತ. ಇವ್ರ ಗೈಡೆನ್ಸ್ ಇಂದ ಎಲ್ಲ ಪ್ರಾಬ್ಲಮ್ ಚೆನ್ನಾಗಿದೆ ಸರ್. ಈಗ ಇವಾಗ ಹ್ಯಾಪಿ ಆಗಿದ್ದೀನಿ. ಹ್ಯಾಪಿ ಆಗಿದ್ದೀನಿ. ಮಾತಾಡ್ತೀನಿ ಜೈರೋ, ನಿಮ್ಮನ್ನು ಕೂಡ ಮಾತಾಡ್ತೀನಿ. ಸಕ್ಕುಬಾಯಿ ಅವರೇ,
ಬಹುಶಃ ಇಷ್ಟೊಂದು ವರ್ಷಗಳ ಕಾಲ ಸಫರ್ ಆಗುವಂತದ್ದು ಬಹುಶಃ ನಿಮ್ಮನ್ನು ನೋಡಿದ್ರೆ ನಮ್ಗೆ ಅಯ್ಯೋ ಅನ್ಸುತ್ತೆ. ಇಷ್ಟು ವರ್ಷ ಆ ನೋವನ್ನೆಲ್ಲ ಹೆಂಗ್ ತಿಂದ್ರಿ ಅಂತ. ಶುಗರು, ಥೈರಾಯ್ಡ್, BP 21 ವರ್ಷ ಟ್ರೀಟ್ಮೆಂಟ್ ಮಾಡಿದ್ರೆ ಅಂದ್ರೆ ಒಂದೊಂದು ಹೊತ್ತಿಗೆ ನೀವು ಏನಿಲ್ಲ 10-15 ಗುಳಿಗೆ ತಿಂದಿರ್ತೀರಿ ಅನ್ಸುತ್ತೆ. ಮೊದಲಿಗೆ ಸರ್ ಬಾಬಾ ವೇಷದಲ್ಲಿ ಬಂದಿರ್ತಾರೆ ರಾಘವೇಂದ್ರ ಸ್ವಾಮಿ ಅಂತ ನಂಬಿದ್ದೀನಿ ನಾನು. ಆ ರಾಘವೇಂದ್ರ ಸ್ವಾಮಿಗೆ ನಮಸ್ಕಾರ ಕೊಡ್ತೀನಿ. ನನ್ನ ಹೃದಯಪೂರ್ವಕ ನಮಸ್ಕಾರ. ಏನ್ ಹೇಳೋದಂದ್ರೆ ನನಗೆ 21 ವರ್ಷ ಹಿಂದೆಯಿಂದ ನನಗೆ ಶುಗರ್ ಇತ್ತು. ಬಹಳಷ್ಟು ಟ್ರೀಟ್ಮೆಂಟ್ ತಗೊಂಡೆ, ಒಳ್ಳೊಳ್ಳೆ ಕಡೆ ಒಳ್ಳೊಳ್ಳೆ ಡಾಕ್ಟರ್ನ. ನನ್ನ ಮಗಳು ತುಂಬಾ ಕಷ್ಟಪಟ್ಲು. ನನ್ಗೆ ನಮ್ಮ ತಾಯಿ ಬೇಕು ಅನ್ನೋ ಒಂದೇ ಉದ್ದೇಶ. ನನ್ನ ಮಗಳು ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಎಲ್ಲೆಲ್ಲಿ ಒಳ್ಳೆ ಡಾಕ್ಟರ್ನೆಲ್ಲ ನೋಡಿ ನಂಗೆ ಚೆಕ್ ಮಾಡಿ ಎಲ್ಲ ಮಾಡಿದ್ವಿ. ಏನೇನೋ ಮಾಡಿದೆ, ಆಗ್ಲಿಲ್ಲ. ಈ ತುಂಬಾನೇ ಊಟ ಮಾಡೋದು ಬಿಟ್ಬಿಟ್ಟೆ. ನಂಗೆ ಕೋಪ ಬಂದು ಆಗ ನಮ್ಮಲ್ಲಿ ನಮ್ಮ ಯಜಮಾನ್ರು ಬೈಯೋರು, ಮಗಳು ಬೈಯೋರು. ಊಟ ಬಿಟ್ಬಿಟ್ರೆ ಆಗುತ್ತಾ ಅಂತ ಹೇಳಿ. ಆಗ್ಲೂ ಏನು ಆಗ್ತಾ ಇಲ್ಲ ಸರ್. ನನ್ಗೆ ಗೊತ್ತಿಲ್ಲ, ನನ್ಗೇನು ಅಂತ ಗೊತ್ತಿಲ್ಲ. ಯಾವತ್ತು ಈ ರಾಯರ್ನ ಭೇಟಿ ಆದ್ನೋ ಅವತ್ತು ನನಗೆ ಒಂದು ವಾರದಲ್ಲಿ ಅವ್ರ ಔಷಧಿ ತಗೊಂಡ್ಮೇಲೆ ಒಂದೇ ವಾರದಲ್ಲಿ ನನಗೆ ಕ್ಲಿಯರೆನ್ಸ್ ಗೊತ್ತಾಯ್ತು. ರಿಸರ್ಚ್ಗೆ ಹೋಗುವಾಗ ತುಂಬಾ ಶುದ್ಧವಾಗಿ ಬೆಳ್ಳಗೆ ನೀರ್ ಅಪ್ಪಟ ನೀರ್ ತರ ಹೋಗ್ತದಂಗ ನಾನು ಅನ್ಕೊಂಡೆ, ಎಲ್ಲೋ ಬಾಬಾ ಕೆಲಸ ಮಾಡ್ತಾ ಇದ್ದಾರೆ, ಬಾಬಂದೆಲ್ಲೋ ಔಷಧಿ ಇದೆ. ನಮ್ಮ ಯಜಮಾನ್ರಿಗೆ ಹೇಳಿದೆ. ಅವಾಗ ಅವರು ಹೌದಾ ಅಂತ ಹೇಳಿದ್ರು. ಮತ್ತೆ ಮಗಳಿಗೂ ಹೇಳಿದೆ. ಅಲ್ಲಿಂದ ನೋಡಿ ಸರ್ ನಮ್ಮೇಲೆ ಗ್ಯಾಸ್ ಜಾಸ್ತಿ ಹೋಗ್ತಾ ಇತ್ತು. 1 ವಾರ ಗ್ಯಾಸ್ ಹೋಗಿದೆ ಬಾಬಾ. ಆ ಗ್ಯಾಸ್ ಅಲ್ಲಿ ತುಂಬಾ ಕೆಟ್ಟನಾತ ಬರ್ತಾ ಇತ್ತು ಬಾಬಾ. ಅಷ್ಟು ಕೆಟ್ಟನಾತ ಬರ್ತಾ ಇತ್ತು. ಆ ಗ್ಯಾಸ್ ಅಲ್ಲಿ ಅರ್ಧ ಹೋಗಿದೆ ಅನ್ಸುತ್ತೆ. ಈಗ 2 ಸತಿ ಸರ್ ನಾನು ಹೋಗಿದ್ದೆ. ಒಳಗಡೆ ಒಂದು ಕಲ್ಮಶ ಒಂದು ಹಂತಕ್ಕೆ ಪಾಸ್ ಆಗೋಯ್ತು ಅದರ ಮೂಲಕ. ಹೌದೌದು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಜಾಸ್ತಿನೇ ಪಾಸ್ ಆಗ್ಬಿಟ್ಟಿದೆ. 21 ವರ್ಷದಿಂದ ಏನ್ ಕೆಟ್ಟದಿತ್ತೋ, ಏನ್ ತಿಂದಿದ್ನೋ, ಏನ್ ಮಾಡಿದ್ನೋ, ಎಲ್ಲಿಲ್ಲೋ ದೇವಸ್ಥಾನ ಎಲ್ಲ ಜಾಸ್ತಿ ಹೋಗ್ತೀನಿ. ಸೊ ನಂಗೆ ಗೊತ್ತಿಲ್ಲ, ಎಲ್ಲ ಹೋಗಿದೆ. ಬಾಬಾ ಅಂದ್ರೆ ಇವರೇ. ಇವತ್ ದಿವಸ ಪಲ್ಲಕ್ಕಿನಲ್ಲಿ ಕೂತ್ಕೊಂಡು ಮೆರವಣಿಗೆ ಮಾಡ್ತಾರೆ ಗುರುಗಳು, ಅವರೆಲ್ಲ ಅವ್ರು ನಂಬೋದಕ್ಕೂ ನನ್ಗೆ ಇಷ್ಟ ಇಲ್ಲ. ಕೃಷ್ಣ ಹೇಳಿದ ಒಂದೇ ಮಾತು, ಯಾರು ನಮ್ಗೆ ಆಗ್ತಾರೋ ಅವ್ರಿಗೆ ನಾವು ಪೂಜೆ ಮಾಡ್ಬೇಕು ಅಂತ. ಅದೇ ತರ ಇವತ್ತು ಬಾಬಾ ಕೊಟ್ಟಿರೋ ಅವ್ರ ಕೈ ದೆಸೆ, ಅವ್ರ ಕೈ ಗುಣ ಅಂತ ಹೇಳ್ತಾರೆ ದೊಡ್ಡವರು. ಅದರಿಂದ ನಂಗೆ ಒಳ್ಳೇದಾಗಿದೆ. ನಾನು ಈಗ 1.5 ತಿಂಗಳಲ್ಲಿ ನಾನು 465 475 ಹಿಂಗಿರ್ತಾ ಇದಂತ ಶುಗರ್ ಏನೇ ಮಾಡಿದ್ರು ನಿಲ್ಲಾಗ್ತಾ ಇರ್ಲಿಲ್ಲ. ಈ ಸೌತೆಕಾಯಿ ತಿಂದಂಗೆ ತಿನ್ಬೇಕು ಈ ಹಾಗಲಕಾಯಿನವರು. ನಾನು ಷಡ್ರಸ ಉಪಯೋಗಿಸ್ಕೊಂಡು ತಿಂತಾ ಇದ್ದೆ. ಅದರಲ್ಲಿ ಉಪ್ಪು, ಹುಳಿ, ಖಾರ, ಒಂದ್ ಪಿಂಚು ಸಕ್ಕರೆ, ಇದೆಲ್ಲ ಸೇರಿಸಿ ಸಣ್ಣಗೆ ಹಚ್ಬಿಟ್ಟು ಅದನ್ನೆಲ್ಲ ನಾನು ತಿಂತಾ ಇದ್ದೆ. ಕಷ್ಟಪಟ್ಟು ತಿಂತಾ ಇದ್ದೆ. ಏನು ತಿಂದ್ರು ಏನೂ ಆಗ್ಲಿಲ್ಲ. ಬೇವಿನ ಸೊಪ್ಪು ತಿನ್ನೋರು, ಬೇವಿನ ಸೊಪ್ಪು ತಿಂದು ಎಲ್ಲ ತಿಂದೆ ಸರ್, ನನ್ಗೇನು ಆಗ್ಲಿಲ್ಲ. ನನ್ಗೆ ಇವತ್ತು ಬಾಬಾ ನನ್ಗೆ ಒಳ್ಳೇದ್ ಮಾಡಿದ್ದಾರೆ. ಆ ಖುಷಿನಲ್ಲಿ ಬಾಬಾನ್ ಕಾಲ್ ಮಾಡಿದೆ, ನಂಗೆ ಸಿಕ್ಕಿಲ್ಲ. ತುಂಬಾ ಜನ ಪಾಪ ಬಾಬಾ ನಾವ್ ಹೇಳಕ್ಕಾಗಲ್ಲ, ಅವ್ರಿಗೆ 1 ನಿಮಿಷ ರೆಸ್ಟ್ ಇರಲ್ಲ ಸರ್. ನಾನು ಕಣ್ಣಾರೆ ನೋಡಿದೀನಿ. ಅವತ್ತು ಅವ್ರು ಉಪವಾಸ ಇದ್ದಾಗ್ಲೂ ಅವ್ರು ಊಟ ಮಾಡೋ ಟೈಮ್ ಇಲ್ಲ. 6 ಗಂಟೆ ಕರೆಕ್ಟಾಗಿ ಊಟ ಮಾಡ್ಬೇಕು. ಜನ ಬಿಟ್ಟಿಲ್ಲ ಅವ್ರನ್ನ. ನಾನು ಸುಮ್ಮನೆ ಆಗೋಗ್ಬಿಟ್ಟೆ. ನಮ್ಮ ತಾಯಿ ಫೋನ್ ಮಾಡಿದೆ. ನಮ್ಮ ತಾಯಿ ತುಂಬಾ ಸಂತೋಷ ಪಟ್ರು. ಎಲ್ಲಿಂದ ಬಂತಮ್ಮ ನಿನ್ಗೆ ಕಾಯಿಲೆ? ಎಲ್ಲರಿಗೂ ಒಳ್ಳೆ ತರ ಸೇವೆ ಮಾಡಿರೋಳು ಜೀವನದಲ್ಲಿ. ನನ್ಗೋಗಿ ತರ ಆಯ್ತಲ್ಲ ಅಂತ ತುಂಬಾ ನೊಂದ್ಬಿಟ್ಟಿದೆ ಸರ್. ಹೌದು ಸರ್, ನಮ್ದು ಈಗಲೂ ನಂಬ್ತೀನಿ ಸರ್. ಇವ್ರ ದೇವ್ರೆ ಸರ್. ನನ್ನ ಜೀವನದಲ್ಲಿ ರಾಯರು ಸರ್. ರಾಯರು ಆ ಕಾಲದಲ್ಲಿ ಸಣ್ಣ ಮಗುವಿಂದ ಟ್ರೀಟ್ಮೆಂಟ್ ಕೊಡ್ತಾ ಇದ್ರಂತೆ. ಅದೇ ತರ ಇವರು 21 ವರ್ಷದಿಂದ ನೀವು ಸಫರ್ ಆಗ್ತಿದ್ದಂದಾಗ ಬಹಳ ಆಶ್ಚರ್ಯ ಆಗ್ತದೆ. ಯಾರಿಗೂ ಈ ಕಷ್ಟ ಬರಬಾರ್ದು ಅನ್ನೋದು, ವೈದ್ಯರಿಗೂ ಕೂಡ ಬರಬಾರ್ದು. ನನಗೆ ಶಕ್ತಿ ಚೆನ್ನಾಗಿತ್ತು. ಈಗ ಎಲ್ಲ ತಿಂದ್ಬಿಟ್ಟಿದೆ ಸರ್. ಶುಗರ್ ಅನ್ನೋದು, ಶುಗರ್ ಒಳ್ಳೆ ಪೆಡಂಬುತ್ತ ಸರ್. ಅದು ಬರಬಾರ್ದು ಸರ್ ಯಾರಿಗೂ. ಅದಕ್ಕೆ ನನ್ನ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೇ ಇದ್ರು ಎಲ್ಲರೂ ಏನ್ ಕೇಳ್ಕೊಳ್ತೀನಿ ಅಂದ್ರೆ, ಬೇಡ ಫಸ್ಟ್ ನೀವು ನಮ್ಗೆ ನಾರ್ಮಲ್ ಏನ್ ಸಿಗುತ್ತೋ ಅದನ್ನ ಬಾಬಾ ನಮ್ ದೇವ್ರ ತರ ಬಂದು ದೇವ್ರ ರೂಪದಲ್ಲಿ ಬಂದು ಕೊಡ್ತಾ ಇದಾರೆ. ತಗೊಳ್ಳಿ, ನೀವು ಒಳ್ಳೇದಾಗ್ಲಿ, ನಿಮ್ಮ ಮೈ ಚೆನ್ನಾಗಿಟ್ಕೊಳ್ಳಿ. ನಾನು ಒಂದು ಸುಮಾರು 10 ವರ್ಷದಿಂದ ನಾನು ಕೇರಿ ಮಾಡ್ತಾ ಇಲ್ಲ ಶುಗರ್ ಅಂದ್ರೆ. ಎಲ್ಲ ಬೈಯೋರು, ನಿನ್ ಶುಗರ್ ಇದೆ ನೀನ್ ಕೇರಿ ಮಾಡಲ್ಲ, ಹೆಂಗಂದ್ರೆ ಹಂಗೆ ಕೆಲಸ ಮಾಡ್ತೀಯ, ಅದ್ಭುತ ಮಾಡ್ತೀಯ ಅನ್ನೋರು. ಆ ತರ ಇದ್ದವಳು ಇವತ್ತು ನಾನು ತುಂಬಾ ಕೊಂದೋಗಿದ್ದೀನಿ. ನನ್ನ ಕೈಲಿ ಒಂದ್ ಕೆಲಸ ಮಾಡಕ್ಕಾಗಲ್ಲ. ನಮ್ಮ ಯಜಮಾನ್ರೆ ಎಲ್ಲ ಮಾಡ್ತಾರೆ ಸರ್. ಗಲಾಟೆ ಮಾಡಿ ನಮ್ಮ ಯಜಮಾನ್ರ ಕೈಲೆಲ್ಲ ಮಾಡಿಸ್ಕೊತಿದ್ದೀನಿ. ಟೈಮ್ ಕಾಫಿ ಅಲ್ಲೆಲ್ಲ ಅವರೇ ಕೊಡ್ತಿದ್ದಾರೆ ಸರ್. ಅಂತ ಪರಿಸ್ಥಿತಿಲಿ ಬಂದಿದ್ದೆ. ಇವತ್ತು ದೇವರಾಗಿ ರಾಯರಾಗಿ ನನ್ನ ಭಾಗದಲ್ಲಿ ನಿಂತಿದ್ದಾರೆ. ಅವರಿಗೆ ಇವತ್ತು ದಿವಸ ಬಹುಶಃ ಬಹಳಷ್ಟು ಸಮಯ ನಂತರ ನಾವು ಈ 3 ಬೇರೆ ಬೇರೆ ರೀತಿಯ ಕೇಸನ್ನು ನೋಡ್ತಾ ಇದ್ದೀವಿ. ಏನ್ ಹೇಳ್ತೀರಿ ಬಾಬಾ? ಏನ್ ಹೇಳಲ್ಲ, ನಾನು ಮೊದಲೂ ಹೇಳಿದ್ದೀನಿ, ಈಗ್ಲೂ ಕೂಡ ಹೇಳ್ತಾ ಇದ್ದೀನಿ. ನಾನ್ ದೇವ್ರು ಇಲ್ಲ, ನಾನು ಭಗವಂತ ಇಲ್ಲ, ನಾನು ಒಂದು ಮನುಷ್ಯನೇ. ಆದ್ರೆ ಈ ಕ್ರೆಡಿಟ್ ಹೋಗೋದು ನಮ್ ಗುರುಗಳನ್ನ ಮತ್ತೆ ನಮ್ ತಂದೆ ತಾಯಿನ. ನಮ್ ತಂದೆ ತಾಯಿ ನನ್ಗೆ ಫ್ರೀಡಮ್ ಕೊಟ್ರು ಸ್ಪಿರಿಚುಯಾಲಿಟಿ ಲೈನ್ ನಲ್ಲಿ ಹೋಗಕ್ಕೆ. ನಮ್ ತಂದೆ ತಾಯಿ ಅವರು ನಮ್ಮ ಮನೆಯಲ್ಲಿ ಈ ತರ ಒಪ್ಪ ಅವರು ಇದಕ್ಕೆಲ್ಲ ನಂಬೋ ಅವರು ಇಲ್ಲ.
ನಮ್ ಮನೆ ಒಂದ್ ವಿಚಿತ್ರವಾದ ಮನೆ. ಮುಸ್ಲಿಂ ಜಾತಿನಲ್ಲಿ ಕೂಡ ಗುರುಗಳಿಗೆ ಮತ್ತೆ ಗೋರಿಗಳಿಗೆ ನಂಬೋರಿದ್ದಾರೆ, ಕೆಲವರು ನಂಬ್ದಿರೋ ಅವ್ರು ಇದ್ದಾರೆ, ಆಸ್ತಿಕನು ಇದ್ದಾರೆ, ನಾಸ್ತಿಕನು ಇದ್ದಾರೆ. ಆತರ ನಮ್ ಮನೆ ಮತ್ತೆ ನಮ್ ಕುಟುಂಬ ನಾಸ್ತಿಕ, ನಾಟಿ ಆಸ್ತಿಕ. ಅದ್ನಲ್ಲಿ ಒಂದು ನಾನು ಬಂದಿರೋದು, ಅದಕ್ಕೆ ನನ್ಗೆ ಹೆಲ್ಪ್ ಮಾಡಿರೋದು ನಮ್ ತಂದೆ ತಾಯಿನೇ. ಫಸ್ಟ್ ಕ್ರೆಡಿಟ್ ಅವ್ರಿಗೆ ಹೋಗತ್ತೆ, ಸೆಕೆಂಡ್ ನಮ್ ಗುರುನ ಹೋಗತ್ತೆ. ಯಾಕಂದ್ರೆ ನಮ್ ಗುರು ಕೊಟ್ಟಿ ಈ ಸ್ಟೇಜ್ಗೆ ನಾನು ಬಂದಿದ್ದೀನಿ ಅಂದ್ರೆ ನನ್ಗೆ ಒಬ್ರಿಲ್ಲ, ಮೂರ್ ಗುರುಗಳಿದ್ದಾರೆ. ಒಂದು ಸಿರಾ ಹತ್ರ, ತುಮಕೂರ್ ಹತ್ರ ಸಿರಾ ಅಂತ ಇದೆ, ಅಲ್ಲಿ ಬರೀಬಾ ಅಂತ ಒಬ್ರು, ಅವರು ಈಗ ಅವ್ರದ್ದು ಗೋರಿ ಮಾಡಿದ್ದಾರೆ. 28 ಪೀಸಸ್ ಆಗ್ತಾ ಇತ್ತು ಅವ್ರದ್ದು. ರಾತ್ರಿ ಅವ್ರ ಜಪಕ್ಕೆ ಕೂತ್ಕೊಂಡ್ರೆ ಅವ್ರದ್ದು ಮೈದು 28 ಪೀಸಸ್, ಬೇರೆ ಬೇರೆ ಪೀಸಸ್ ಆಗ್ತಾ ಇತ್ತು. ಆಗಿ ಬೆಳಗ್ಗೆ 5 ಗಂಟೆಗೆ ತಿರ್ಗಾ ವಾಪಸ್ ಒಂದಾಗ್ತಾ ಇದ್ರು ಅವರು. ಅವರು ಕೂಡ ಸ್ಪಿರಿಚುಯಾಲಿಟಿನಲ್ಲಿ ಕಲ್ಸ್ಕೊಟ್ಟವ್ರೆ. ಮತ್ತೆ ನಮ್ಮ ಮೈಸೂರಿನಲ್ಲಿ ಒಬ್ರು, ಅವ್ರ ಹಾಸನದವರು ಮೈಸೂರಿನಲ್ಲಿ ಬಂದ್ರು, ಶಂಶೀರ್ ಅಲಿ ಶಾ ಜುನೇದಿ ಅಂತ. ಅವರು ಈ ಪದ್ಧತಿಗೆ ತಕೊಂಡ್ ಬರೋ ಅವರು. ಇನ್ನೊಬ್ರು ನಮ್ಮ ಜೋಗಲ್ನಲ್ಲಿ, ಅರಸೀಕೆರೆ ಜೋಗಲ್ನಲ್ಲಿ ಜೋಗಲ್ ಬಾಬಾ ಅಂತಾರೆ. ಅವರು ಕೂಡ ನನ್ಗೆ ಇದ್ನಲ್ಲಿ ಮಾಹಿತಿ, ಆಯುರ್ವೇದಿಕ್ ನಲ್ಲಿ ಮಾಹಿತಿ ಕೊಟ್ಟಿ ಆಶೀರ್ವಾದವನ್ನು ಮಾಡಿ, 12 ವರ್ಷ ನೀ ಯಾ ಹೆಣ್ಗೂನು ಕೆಟ್ಟ ಕನಸಿನಿಂದ ನೋಡಬಾರ್ದು, ಕೆಟ್ಟ ದೃಷ್ಟಿದಿಂದ ನೋಡಬಾರ್ದು. ಆಕಾಶದಿಂದ ಅಥವಾ ಸ್ವರ್ಗದಿಂದ ಅಪ್ಸರ ಬಂದ್ ಕೂತ್ಕೊಂಡ್ರು ನೀನು ನನ್ನ ಅಕ್ಕ ಇಲ್ಲದ್ರೆ ನನ್ನ ಅಮ್ಮ ಅನ್ಬೇಕು, ಆವಾಗ್ಲೇನೆ ನೀನ್ ಮೀರದು, ಇಲ್ಲಾದ್ರೆ ಮೀರಲ್ಲ ಅಂತ ಅವರು ಒಂದ್ ಮಾತು ಹೇಳಿದ್ರು. ಆ ಮಾತಿಗೆ ನಡ್ಸ್ಕೊಂಡ್ ಹೋದೆ. ಈಗ 12 ವರ್ಷ ಇದು ಮುಗ್ದಿ 13ನೇ ವರ್ಷ ನಡೀತಾ ಇದೆ. ನಮ್ನಲ್ಲಿ ಕಲಂದರ್ ಅಂತೀವಿ. ಕಲಂದರ್ ಅಂದ್ರೆ ಮದುವೆ ಆಗ್ದಿಲ್ದಿರೋ ಅವರು. ನಿಮ್ನಲ್ಲಿ ಬ್ರಹ್ಮಚಾರಿ ಅಂತಾರೆ, ಬಾಲ್ ಬ್ರಹ್ಮಚಾರಿ ಅಂತಾರೆ. ಅದೇ ತರ ನಮ್ನಲ್ಲಿ ಕಲಂದರ್ ಅಂತ ಇರ್ತದೆ. ಆ ಕಲಂದರ್ ಆಗ್ಬೇಕಂದ್ರೆ ಮದುವೆ ಆಗ್ಬಾರ್ದು, ಹೆಣ್ಣಿನ ಕೆಟ್ಟ ಕಣ್ಸಿಂದ ನೋಡಬಾರ್ದು. ಅಪ್ಸರ ಬಂದ್ ಕೂತ್ಕೊಂಡ್ರು ನನ್ ತಂಗಿನೋ, ನನ್ ಮಗಳೋ, ನನ್ನ ಅಕ್ಕನೋ, ನನ್ನ ಅಮ್ಮನೋ ಅಂತ ಅವ್ರಿಗೆ ನಾವು ಭಾವನೆ, ಮಾನಸಿಕ ಚೇಂಜ್ ಆಗ್ಬಾರ್ದು, ಕೆಟ್ಟ ಮಾನಸಿಕ ಹೋಗ್ಬಾರ್ದು. ಅಕ್ಕ, ತಾಯಿ, ಮಗಳು, ಅಮ್ಮ ಅಂತಾನೆ ನಾವು ಆ ದೃಷ್ಟಿದಿಂದಾನೇ ನೋಡ್ಬೇಕು ಅಂತ ನಮ್ಗೆ ಕಲ್ಸ್ಕೊಟ್ಟಿದ್ದಾರೆ. ಅದ್ ಮಾಡ್ಕೊಂಡ್ ಬಂದಿದ್ದೀನಿ ನಮ್ ಗುರುಗಳ ಕೃಪೆದಿಂದ ಮತ್ತೆ ಅಲ್ಲಾ ಕರಂದಿಂದ ಇಷ್ಟಗೆ ನಾನು ಬಂದಿದ್ದೀನಿ. ಅದ್ರ ಜೊತೆ ನಿಮ್ಮ ಒಂದು ಶ್ರಮ, ಎಫರ್ಟ್. ಖಂಡಿತ ಇವರೆಲ್ಲರ ಬಗ್ಗೆ ಇನ್ನಷ್ಟು ಮಾತಾಡ್ತಾರೆ, ನಿಮ್ ಜೊತೆ ಕೂಡ ಮಾತಾಡ್ತೀನಿ. ಈಗ ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ವಿಶೇಷ ಕಾರ್ಯಕ್ರಮವನ್ನ ಮತ್ತೆ ಮುಂದುವರಿಸ್ತೇವೆ. ಬ್ರೇಕ್ ಆದ್ಮೇಲೆ ಮತ್ತೆ ಪುನಃ ನೇರ ಪ್ರಸಾದ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀವಿ. ನಮ್ಮ ಜೊತೆ ಇಬ್ಬರು ಕಾಲರ್ ಇದ್ದಾರೆ. ಹಲೋ. ಎಸ್, ಲೈನ್ ಕಟ್ ಆಗಿದೆ. ಜಹೀರ್, ಏನೇನು ಸಮಸ್ಯೆ ಆಗ್ತಾ ಇತ್ತು ನಿಮ್ಗೆ ಆಕ್ಚುಲಿ? ಸರ್, ಇದು ಯಾರು ಕೆಲಸ ಮಾಡಿಕೊಡ್ತಾನೆ ಇರ್ಲಿಲ್ಲ. ಹೋಗ್ತಾ ಇದ್ದೆ ಆಫೀಸ್ಗೆ, ಬರ್ತಾ ಇದ್ದೆ, ಬರೀ ಬೆಳಗ್ಗೆ ಮೀಟಿಂಗ್ ಬರೀ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಇರೋದು ಏನೋ ಆಗ್ತಾನೆ ಇರ್ಲಿಲ್ಲ. ಆ ತರ ಒಂದಿತ್ತು ತೊಂದ್ರೆ. ಆಮೇಲೆ ನಮ್ ತಾಯಿಗೂ ಡಯಾಬಿಟಿಸ್ ಇಟ್ಕೊಟ್ರು. 5 ವರ್ಷದಿಂದ ಟ್ಯಾಬ್ಲೆಟ್ಸ್ ಫುಲ್ ಹೈ ಇತ್ತು ಅವ್ರಿಗೆ, ಶುಗರ್. ಡಾಕ್ಟರ್ ಹತ್ರ ಹೋಗಿ ಬರ್ತಾ ಇದ್ರು. ಬಾಬಾಜಿ ಇಟ್ಕೊಟ್ರು, ಔಷಧಿ ಕೊಟ್ರು. ಅದರಲ್ಲಿ ಈಗ ನಾರ್ಮಲ್ ಆಗಿದೆ. ಹೇಗೆ ಗೊತ್ತಾಯ್ತು ಬಾಬಾ ಅವ್ರ ಹತ್ರ ನನ್ನ ಸಮಸ್ಯೆ ಪರಿಹಾರ? ನಾನೊಂದ್ಸಲ ಜೋಗಲ್ಗೆ ಹೋಗಿದ್ದೆ ಸರ್. ಆವಾಗ ನಾನು ಗುರುಜಿಗೆ ಮೀಟ್ ಆದೆ. ಅಲ್ಲಿಂದ ಪರಿಚಯ ಆಗಿ ಭೇಟಿ ಮಾಡಬೇಕು ಅಂತ ಇತ್ತು. ಸಿಕ್ಲಿಲ್ಲ ಅವರು. 1-2 ಇಯರ್ಸ್ ಸಿಕ್ಲೇ ಇಲ್ಲ. ಫುಲ್ ಬ್ಯುಸಿ ಇರ್ತಾರಲ್ಲ ಶೆಡ್ಯೂಲ್ ಅವರು. ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದೆ. ಆಮೇಲೆ 2 ಇಯರ್ಸ್ ಆದ್ಮೇಲೆ ಸಿಕ್ಕಿದ್ರು. ಸಿಕ್ಕ ತಕ್ಷಣ ಅವರೇ ಹೇಳಿದ್ರು ನನಗೆ ಟೈಮ್ ಬರಬೇಕು, ಯಾವುದು ಒಂದು ಒಳ್ಳೇದಾಗ್ಲಿಕ್ಕೆ ಒಂದು ಟೈಮ್ ಅಂತ. ಮೈಸೂರಿನಲ್ಲೇನೆ ಇದ್ದೇನೆ, ಹುಡ್ಕೊಂಡಿ ಬರಕ್ಕೆ 2 ವರ್ಷ ಆಯ್ತು. ಇಲ್ಲಿ ಕಾಲ್ ಮಾಡ್ಬಿಟ್ಟು ನಾವು ಕಾಲ್ 2 ವರ್ಷ 2 ಇಯರ್ಸ್ ಆಯ್ತು ಮೈಸೂರಲ್ಲಿ. ಹಲೋ ಹಲೋ ಸರ್, ಮಾತಾಡಿ. ತಮ್ಮ ಹೆಸರಮ್ಮ? ಶಬೀನ್ ತಾಜ್ ಅಂತ. ಎಲ್ಲಿಂದ ಮಾತಾಡ್ತಿದ್ದೀರಿ? ಹುಬ್ಳಿಂದ. ಮಾತಾಡಿ. ಬಾಬಾ ಅವರಿದ್ದಾರೆ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ ಅಮ್ಮ. ನನ್ಗೆ ಶುಗರ್ ಪ್ರಾಬ್ಲಮ್ ಇದೆ 2 ವರ್ಷದಿಂದ. ಆಯ್ತು. ಏನು ಎಲ್ಲಾ ಔಷಧಿ ತಿಂತಾ ಇದ್ದೀನಿ, ಆಗಾದ್ರೆ ನನ್ಗೆ ಆರಾಮ ಆಗ್ತಾ ಇಲ್ಲ. 450 ಇದೆ.
शबीन तुम्हारी FBS PPBS खाने से पहले की शुगर, खाने के बाद की शुगर ಹಾ और HbA1c ಮೊದಲು ಊಟಕ್ಕಿಂತ ಮುಂಚೆ, ಊಟ ಆದಿದ ನಂತರ ಮತ್ತೆ 3 ತಿಂಗಳಿಗೆ ಒಂದ್ಸತಿ ತೆಗಿತಾರೆ HbA1c ಅಂತ. ಆ HbA1c ಮತ್ತೆ ಯೂರಿನ್ ಶುಗರ್ ಅದೆಲ್ಲ ಟೆಸ್ಟ್ ಮಾಡ್ಕೊಂಡು ಬಂದ್ರೆ ಅದಕ್ಕೆ ಖಂಡಿತವಾಗ್ಲೂ ಔಷಧಿ ಇದೆ, ಮೈಸೂರಿಗೆ ಬರ್ಬೇಕಾಗತ್ತೆ. ಶಬೀನ್ ಅವರೇ ಧನ್ಯವಾದಗಳು ಅಮ್ಮ ಕರೆ ಮಾಡೋದಕ್ಕೆ. ನಗೀನ್ ಅವರೇ, ನಿಮ್ಗೆ ಯಾವ ರೀತಿ ಆಗಿರ್ತಕ್ಕಂಥ ಸಮಸ್ಯೆ? ಈಗ ದೈಹಿಕವಾಗಿರ್ತಕ್ಕಂಥ ಸಮಸ್ಯೆ ಬೇರೆ, ಮಾನಸಿಕವಾಗಿರ್ತಕ್ಕಂಥ ಒಂದು ಸಮಸ್ಯೆ ಕೂಡ ನಿಮ್ಗೆ ಇತ್ತು ಅಂತ ನಾವು ಕೇಳ್ಪಟ್ವಿ. ಏನಾಗಿತ್ತು ಮೇಡಮ್? ಸರ್ ಇವಾಗ ನಮ್ಗೆ ಯಾರೋ ಏನೋ ಮಾಟ ಮನ್ಸ ಮಾಡ್ಬಿಟ್ಟಿದ್ರು, ಮಾಡಿಸಿ ಅದು ತುಂಬಾ ವರ್ಷ ಆಗಿತ್ತು. ಅದನ್ನ ನಾನು ಇದ್ರನ್ನೆಲ್ಲ ನಂಬಲ್ಲ ನಾನು. ಅದರಿಂದ ನಾನು ಎಲ್ಲೂ ಹೋಗಿ ತೋರ್ಸ್ಲೂ ಇಲ್ಲ, ನಾನು ಇದು ಮಾಡ್ಲೂ ಇಲ್ಲ. ಮತ್ತೆ ನಮ್ ಫ್ರೆಂಡ್ ಹೇಳಿದ್ರು, ಯಾಕಂದ್ರೆ ನಮ್ಮ ಯಜಮಾನ ತೀರ್ಕೊಂಡು 20 ವರ್ಷ ಆಯ್ತು. ಅದಕ್ಕೆ ನಮ್ ಫ್ರೆಂಡ್ ಹೇಳಿದ್ರು, ಈ ತರ ನೋಡಿ ಯಾವಾಗ್ಲೂ ನೀನ್ ಅದೇ ನಂಬಲ್ಲ ಅಂದ್ರೆ ಕಷ್ಟ. ನಮ್ ಗುರುಗಳಿದ್ದಾರೆ, ಬನ್ನಿ ಒಂದ್ಸರಿ ಕರ್ಕೊಂಡೋಗಿ ನಿಮ್ ತೋರಿಸ್ತೀನಿ, ನಾನು ಮಾತಾಡಿಸ್ತೀನಿ, ಒಂದ್ಸರಿ ನೋಡ್ಕೊಳ್ಳಿ. ನಾನು ಅವಾಗ್ಲೂ ಹೇಳ್ದೆ, ಅವ್ರು ದುಡ್ಡು ಕಿತ್ಕೊಂಡ್ ಕಳಿಸ್ತಾರೆ, ಹೋಗಮ್ಮ ಯಾರು ಬರ್ತಾರೆ, ಸುಮ್ನೆ ದುಡ್ಡು ಕೊಡಕ್ ನಮ್ಗೆ ಆಗಲ್ಲ ಅಂತಂದೆ. ಇಲ್ಲ ಬನ್ನಿ ನೀವು ಅಂತಂದು ಜಬರ್ದಸ್ತಿ ಮಾಡಿ ಕರ್ಕೊಂಡೋದ್ರು ನನ್ಗೆ. ಅವಾಗ ಹೋಗಿ ನಾನ್ ಕೇಳಿದ್ಕೆ ಅವರು ಹಂಗೆ ಹೇಳಿದ್ರು ಗುರುಗಳು, ನೋಡಮ್ಮ ನಿನ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಇದೆ, ನಿನ್ಗೆ ಯಾರೋ ಬಿಟ್ಟಿದ್ದಾರೆ ಅಂದ್ರೆ ಯಾರು ಗುರುಜಿ ಅಂದ್ರೆ ನಾನು ಹೇಳಲ್ಲ ಯಾರ ಹೆಸರು, ನಿನ್ಗೆ ಒಳ್ಳೇದಾಗ್ಬೇಕಾ ಇಲ್ಲ ಅಷ್ಟ್ ಹೇಳು ಅಂದ್ರು. ನಾನ್ ಹೌದ್ ಗುರುಜಿ ನನ್ಗೆ ಒಳ್ಳೇದಾಗ್ಬೇಕು, ನಾನ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ದುಡ್ಕೊಂಡ್ ಬರೋದ್ ಮಕ್ಕಳನ್ನ ಓದಿಸಕ್ಕೆ ಕರೆಕ್ಟ್ ಆಗಿ ಆಗ್ತಾ ಇದೆ, ನನ್ಗೆ ಆಗ್ತಾ ಇಲ್ಲ ಅಂತ ಹೇಳಿ. ಇಲ್ಲ ನಾನು ಒಬ್ಳೆ ದುಡಿಯೋಳು, ಎಲ್ಲ ಮಕ್ಕಳು ಓದ್ತಾ ಇದ್ರು, ಎಲ್ಲ ಡಿಗ್ರಿಗಳು ಮಾಡಿದ್ದಾರೆ, BSc ಮಾಡ್ಸಿದ್ದೀನಿ, ಹೌದು ಓದಿಸ್ತಾ ಇದ್ರು ಮಕ್ಕಳಿಗೆ. ಅದಕ್ಕೆ ನಂದು ಇಲ್ಲ ಗುರುಜಿ ನನ್ಗೆ ಯಾರು ಸಂಪಾದನೆ ಮಾಡೋರು ಇಲ್ಲ ಅಂದಿದ್ಕೆ ಅವ್ರಂದ್ರೆ ದೇವ್ರೊಬ್ಬ ಇದ್ರೆ ಸಾಕು, ಏನು ಟೆನ್ಷನ್ ತಗೋಬೇಡ್ದಮ್ಮ, ನೀನ್ ಒಂದ್ಸರಿ ಮಾಡ್ಸ್ ನೋಡು ಅಂತ. ಅವಾಗ ನನ್ನ ಹತ್ರ ದುಡ್ಡು ಇರ್ಲಿಲ್ಲ. ನಮ್ ಫ್ರೆಂಡೇ 1,000 ರೂಪಾಯಿ ಕೊಟ್ಟಿ ಬರೀ ಇದ್ ಮಾಡ್ಕೊಟ್ರು. ಆಮೇಲೆ ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಆಗ್ತಾ ಹೋಯ್ತು. ನಾನು ಅವ್ರ ಮನೆಗೆ ಹೋಗ್ತಾ ಬರ್ತಾ, ಅವ್ರ ಗುರುಜಿ ಎಲ್ಲ ಇರ್ತಾರೆ, ಹೋಗ್ ಬರ್ತಾ ಮಾತಾಡ್ತಾ ಇದ್ದೆ. ಆದ್ರೆ ಕೆಲ್ಸ ಇರೋದ್ರಿಂದ ಜಾಸ್ತಿ ಹೋಗ್ತಾ ಇರ್ಲಿಲ್ಲ. ಯಾವಾಗ್ಲಾನು ಒಂದ್ಸರಿ ಫ್ರೀ ಆಗಿರುವಾಗ ಹೋಗಿ ಗುರುಗಳು ಮಾತಾಡ್ಕೊಂಡು ಅವ್ರ ಹತ್ರ ಹೇಳ್ಕೊಂಡು ನನ್ ಕಷ್ಟ ಸುಖ ಆವಾಗ್ಲಿಂದ ತಕೊಂಡು ಇವಾಗವರೆಗೂ ನನ್ಗೆ ನಮ್ಮ ಅಣ್ಣ ತಮ್ದಿರ್ ನಮ್ಮ ತಾಯಿ ತಂದೆ ಎಲ್ಲ ಇದಾರೆ, ಬಟ್ ಯಾರು ನೋಡೋರಿಲ್ಲ. ಇವ್ರ ಆಶೀರ್ವಾದದಿಂದ ನಾನು ಎಲ್ಲಾನು ಎಲ್ಲಕ್ಕೂ ಸಿಕ್ಕಿದೆ. 3 ಮಕ್ಕಳಿಗೂ ಮಾಡ್ಬಿಟ್ಟಿದೀನಿ ಮದ್ವೆ, ನಿಮ್ದಾಗಿದ್ದೀನಿ ನಾನು. ಇವ್ರು ಇರೋರ್ಗು ನನ್ಗೆ ಯಾವ ಕಷ್ಟ ಬರಲ್ಲ ಅಂತ ನನ್ನ ನಂಬಿಕೆನೂ ಇದೆ. ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರಮ್ಮ? ಇಂದಿರಾ ಅಂತ ಸರ್. ಇಂದಿರಾ ಅವರೇ ಮಾತಾಡಿ. ಬಾಬಾ ಅವರಿದ್ದಾರೆ, ಬಾಬಾ ಅವರಿದ್ರೆ ಮಾತಾಡಿ, ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ಓಕೆ ಸರ್. ಹಲೋ, ನಮಸ್ತೆ ಬಾಬಾಜಿ. ನಮಸ್ತೆ ತಾಯಿ, ಹೇಳಿಮ್ಮ. ನಿಮ್ ಪ್ರೋಗ್ರಾಮ್ ಮಿಸ್ ಮಾಡ್ದಂಗ್ ನೋಡ್ತೀನಿ ಗುರುಜಿ, ತುಂಬಾ ಚೆನ್ನಾಗ್ ಬರ್ತಾ ಇದೆ. ಗುರುಜಿ, ನನಗೆ 8 ವರ್ಷಗಳಿಂದ ರೈಟ್ ಸೈಡ್ ನೋವುಗಳು, ತಲೆಯಿಂದ ಹಿಡಿದು ಬಾದದವರೆಗೂ ನೋವು ಬರುತ್ತೆ ಸರ್. ಎಲ್ಲಾ ಕಡೆ ತೋರಿಸಿದ್ರು ಮತ್ತೆ ಇದು ರಿಸಲ್ಟ್ ಎಲ್ಲ ನಾರ್ಮಲ್ ಅಂತ ಬರುತ್ತೆ. ಅಮ್ಮ ತಾಯಿ, ನಾನು ಒಂದ್ ಮಾತು ಹೇಳ್ತೀನಿ, ಈಗ ಕೇಳ್ಕೊಳ್ಳಿ. ಕೆಲವು ಪೇಷಂಟ್ ನಮ್ಮ ಹತ್ರ ಬರ್ತಾರೆ, ಅವ್ರಿಗೆ ಒನ್ ಸೈಡ್, ಓನ್ಲಿ ಫಾರ್ ಒನ್ ಸೈಡ್, ಲೆಫ್ಟ್ ಸೈಡ್ ಇದ್ರೆ ಬರೀ ಲೆಫ್ಟ್ ಸೈಡ್, ಇಲ್ಲಾಂದ್ರೆ ರೈಟ್ ಸೈಡ್ ಇದ್ರೆ ಬರೀ ರೈಟ್ ಸೈಡ್ ನೋವು ಇರ್ತದೆ. ಅವ್ರು ಹೇಳ್ತಾರೆ, ನಾವ್ ಎಲ್ಲಾ ರಿಪೋರ್ಟ್ ತೆಗ್ಸಿದ್ವಿ, ಎಕ್ಸ್ರೇ ತೆಗ್ಸಿದೀವಿ, ಸ್ಕ್ಯಾನ್ ಮಾಡ್ಸಿದೀವಿ, ಬ್ಲಡ್ ಟೆಸ್ಟ್ ಮಾಡ್ಸಿದೀವಿ, ಎಲ್ಲಾ ಮಾಡ್ಸಿದೀವಿ, ಎಲ್ಲಾ ಮಾಡಿಸಿದ್ರು ಏನೂ ಆಗಿಲ್ಲ ಅಂತ. ಕೆಲವು ಟೈಮ್ದಲ್ಲಿ ಬ್ಲಡ್ ಸರ್ಕ್ಯುಲೇಷನ್, ಸಾರಿ ಫಾರ್ ನಾನು ಎಲ್ಲಾ ಡಾಕ್ಟರ್ಸ್ಗೆ ಹೇಳ್ತಾ ಇಲ್ಲ, ಇದು ಕೆಲವು ಡಾಕ್ಟರ್ಸ್ಗಳಿಗೆ ಹೇಳ್ತಾ ಇದ್ದೀನಿ. ಇಂಜೆಕ್ಷನ್ ಕೊಡುವಾಗ ಸಿರಂಜ್ ನಲ್ಲಿ ಅವರು ತುಂಬ್ತಾರಲ್ಲ ಇಂಜೆಕ್ಷನ್, ಪೇನ್ ಕಿಲ್ಲರ್ ಆಗ್ಲಿ, ಆಂಟಿಬಯೋಟಿಕ್ ಆಗ್ಲಿ, ಅಥವಾ ಗ್ಯಾಸ್ದು ಆಗ್ಲಿ, ಅಥವಾ ನೀರ್ಲೆ ತುಂಬುವಾಗ ಅವ್ರು ಏನ್ ಮಾಡ್ತಾರೆ, ಚಿಕ್ಕ ಚಿಕ್ಕ ಗುಳ್ಳೆಗಳು ಇರ್ತದೆ, ಏರ್ ಗುಳ್ಳೆಗಳು ಇರ್ತದೆ, ಏರ್ ಬಬಲ್ಸ್. ಅದು ಕೆಲವು ನರ್ಸ್ಗಳು ಕೆಲವರು ತೆಗಿಯಲ್ಲ, ಅದು ತೆಗಿಬೇಕು. ಅದು ಇಂಜೆಕ್ಷನ್ ನ ಈ ತರ ಹೊಡೆದಿ ಫಸ್ಟ್ ರಿಮೂವ್ ಮಾಡಿ, ಏರ್ ಗುಳ್ಳೆಗಳನ್ನ ರಿಮೂವ್ ಮಾಡಿ, ಒಂದ್ ಸ್ವಲ್ಪ ಇಂಜೆಕ್ಷನ್ ಹೊರಗಡೆ ತೆಗ್ದಿ ಆಮೇಲೆ ನರಗಳಿಗೆ ಕೊಡಬೇಕು. IV ಕೊಡುವಾಗ, ಇವರು ವೇನ್ಸ್ ನಲ್ಲಿ ಇಂಜೆಕ್ಷನ್ ಕೊಡುವಾಗ ಆ ನೀರ್ ಗುಳ್ಳೆ ಇದ್ರೆ ಅದೇನಾಗತ್ತೆ, ರಕ್ತದಲ್ಲಿ ಸಂಚಾರ ಆಗಿ ಕೆಲವು ಟೈಮ್ ಹಾರ್ಟ್ಗೆ ಬನ್ನಿ, ಹಾರ್ಟ್ ಬ್ಲಾಕ್ ಬರೋದು ಇದರಿಂದಾನೆ, ವಾಲ್ ಬ್ಲಾಕ್ ಆಗೋದು. ಅಲ್ಲಿ ಆ ನೀರ್ ಗುಳ್ಳೆ ಸೇರ್ಕೊಂಡು ಅಲ್ಲೇ ಏನಾಗತ್ತೆ, ಸಂಚಾರ ಆಗಲ್ಲ, ಅಲ್ಲಿ ಫ್ಯಾಟ್ ಬಂದಿ ಅದನ್ನ ಸೇರ್ಕೊಂಡು ಅದು ಫ್ಯಾಟ್ ಆಗಿ ಅದರಿಂದ ವಾಲ್ ಬ್ಲಾಕ್ ಆಗತ್ತೆ. ಕೆಲವು ಟೈಮ್ ಅದು ಮೈಂಡ್ಗೆ ಬಂದಿ ಎಲ್ಲದರನ್ನ ಮೈಂಡ್ ನಲ್ಲಿ ಸೇರ್ಕೊಂಡಿದ್ರೆ ಅದರಿಂದಾನು ಈ ಸಮಸ್ಯೆ ಬರುತ್ತೆ. ಸೈನ್ಸ್ ಹೋಗಿಲ್ಲ ಗೊತ್ತಿಲ್ಲ, ಆದ್ರೆ ಐ ಆಮ್ ಸಾರಿ ಟು ಆಲ್ ಡಾಕ್ಟರ್ಸ್ ಅಂಡ್ ನರ್ಸಸ್, ಕೆಲವರು ಆತರ ಮಾಡ್ಬಿಡ್ತಾರೆ, ಅದರಿಂದಾನು ಆಗತ್ತೆ. ಸೊ ಹಾಗಾಗಿ ಅದರಿಂದ ಆಗಿದ್ರೆ ತಾಯಿ, ನಾಡಿ ನೋಡಿ ಹಿಡ್ದಿ ಅದಿದ್ರೆ ಅದಕ್ಕೂ ಕೂಡ ಖಂಡಿತವಾಗ್ಲೂ ಪರಿಹಾರ ಇದೆ. ಇನ್ನೊಂದು ಎರಡನೇದು ಏನಂದ್ರೆ, ಕೆಲವು ಟೈಮ್ ನಲ್ಲಿ ನಾವು ಒಂದೇ ಕಡೆ ಮಲ್ಕೊಂಡಿರ್ತೀವಿ, ರಕ್ತ ಸಂಚಾರ ಒಂದೇ ಕಡೆ
ನಾವು ಅಭ್ಯಾಸ ಇರುತ್ತೆ, ಒಂದೇ ಮಗ್ಲಲ್ಲಿ ಮಲಗೋ ಅಭ್ಯಾಸ ಇರ್ತದೆ. ಅದರಿಂದಾನು ಒಂದೇ ಕಡೆ ಮಲಗೋದ್ರಿಂದಾನು ಬ್ಲಡ್ ಕ್ಲಾತ್ ಆಗತ್ತೆ, ಅದರಿಂದಾನು ಬರುತ್ತೆ. ಸೊ ಹಾಗಾಗಿ ನೀವು ಒಂದ್ಸತಿ ಬಂದ್ರೆ ಮೈಸೂರಿಗೆ ಕನ್ಸಲ್ಟ್ ಮಾಡಿ ಅದೇನಿದೆ ಅದಕ್ಕೆ ಕ್ಯೂರೇಷನ್ ಇದೆ ಕೊಡವ ತಾಯಿ. ಎರಡನೇದು ನಾನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ಅಗೇನ್ ಐ ಆಮ್ ಸಾರಿ ಟು ಆಲ್ ಡಾಕ್ಟರ್ಸ್ ಅಂಡ್ ಆಲ್ ಮೆಡಿಕಲ್ ರಿಸರ್ಚ್ ಅವ್ರಿಗೆ ಎಲ್ಲಾರ್ಗೂನು. ಒಂದು 3-4 ಕೇಸ್ ನನ್ನ ಹತ್ರ ಬಂದಿದೆ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಇವರು ಕ್ಯಾನ್ಸರ್ ಪೇಷಂಟ್, ಇವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ 4 ವರ್ಷದಿಂದಾನೋ 5 ವರ್ಷದಿಂದಾನೋ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಟ್ರೀಟ್ಮೆಂಟ್ ತಗೊಂಡಿನ್ನು ಗುಣ ಆಗಿಲ್ಲ. ನಮ್ಮ ಹತ್ರ ಬಂದು ಒಂದ್ 15 ದಿವಸಕ್ಕೋನೋ 20 ದಿವಸಕ್ಕೋನೋ ಇವ್ರಿಗೆ ಗಂಟ್ ಕರಗ್ತಾ ಇದೆ, ಮತ್ತೆ ಬಾಡಿನಲ್ಲಿ ವೇರಿಯೇಷನ್ ಚೇಂಜ್ ಆಗ್ತಾ ಇದೆ. ಇವರು ಸೆಕೆಂಡ್ ಟೈಮ್ ಬಂದು ಹೇಳ್ತಾರೆ, ಓ ಸ್ವಾಮೀಜಿ ನನ್ಗೆ ಗಂಟು ಕರಗಿದೆ ಅಂತೆ, ನನ್ಗೆ ಗಂಟು ಕಡಿಮೆ ಆಗಿದೆ, ನನ್ಗೆ ಕ್ಯಾನ್ಸರ್ ಸೆಲ್ಸ್ ಕಡಿಮೆ ಆಗಿದೆ, ರಿಪೋರ್ಟ್ ನಲ್ಲಿ ಬಂದಿದೆ ಅಂತ ಖುಷಿ ಪಡ್ಕೊಂಡು ಬರ್ತಾರೆ. ಇವರು ಡಾಕ್ಟರ್ ಕೇಳ್ತಾರೆ ಇವ್ರಿಗೆ ಏನ್ ಮಾಡ್ತಾ ಇದ್ದೀರಮ್ಮ ಅಂತ. ಡಾಕ್ಟರೇ ನೀವು ಔಷಧಿ ಬಿಟ್ಟು ನಾನು ಮೈಸೂರಿನಲ್ಲಿ ಬಾಬಾಜಿ ಇದಾರೆ, ಬಾಬಾಜಿ ಅವ್ರ ಹತ್ರ ಔಷಧಿ ತಿಂತಾ ಇದ್ದೀನಿ ಅಂದಿದ್ದಕ್ಕೆ ಜ್ಞಾಪನಲ್ಲಿ ಇಟ್ಕೊಂಡು ಇವ್ರು 3ನೇ ಸತಿಗೆ ಹೋಗ್ತಾರಲ್ಲ, ಆವಾಗ ರಿಪೋರ್ಟ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಿ ಚೇಂಜ್ ಮಾಡಿ 7 mm ಗಂಟ್ಗೆ 12 mm ಗಂಟ್ ಮಾಡ್ಬಿಟ್ಟು, ಅಯ್ಯೋ ಯಾರು ಹೇಳಿದ್ರು ನೋಡಿ ನಿಮ್ಗೆ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ನಲ್ಲಿ ಕ್ಯಾನ್ಸರ್, ಯಾವ ಬಾಬಾ ಹತ್ರ ತಗೋತಾ ಇದೀಯಾ, ಇಲ್ಲಿ ನಾವ್ ಏನು ಮಾಡಲ್ಲ ಅಲ್ಲೇ ಹೊಟ್ಟಕ್ ಬಿಡು ಅಂತ. ಆ ತರ 2-3 ಕೇಸಸ್ ಬಂದಿದೆ. ಅದಕ್ಕೆ ಏನ್ ಮಾಡ್ಬೇಕು ನಾವು? ಅದಕ್ಕೆ ಏನ್ ಅಬ್ಜೆಕ್ಷನ್ ತಗೋಬೇಕು, ಏನ್ ಮಾಡ್ಬೇಕು ನನ್ಗೆ ಗೊತ್ತಾಗ್ತಿಲ್ಲ. ಈಗ ದಾಖಲೆಗಳಿದ್ದಾಗ ಅದನ್ನ ಇನ್ನೊಂದು ಸೇಮ್ ಲ್ಯಾಬ್ ಅಲ್ಲಿ ಇನ್ನೊಂದು ಚೆಕ್ ಮಾಡಿದ್ರಾಯ್ತು. ಯಾವಾಗ ಅದನ್ನು ನಾನು ಮಾಡ್ತಿದ್ದೀನಿ. ಅವ್ರಿಗೆ ಏನ್ ಹೇಳಿದೀನಿ, ಆಯ್ತರಮ್ಮ ನಿಮ್ಗೆ ಅಲ್ಲಿ ಜಾಸ್ತಿ ಬಂದಿದೆಯಲ್ಲ ಲ್ಯಾಬ್ ಚೇಂಜ್ ಮಾಡಿ. ಲ್ಯಾಬ್ ಚೇಂಜ್ ಮಾಡಿ. ಸ್ವಾಮೀಜಿ ಯಾವ ಲ್ಯಾಬ್ಗೆ ಹೋಗ್ಬೇಕು ನಾನ್ ಯಾವತ್ತೂ ರಿಫರ್ ಮಾಡಲ್ಲ. ಈ ಲ್ಯಾಬು ಆ ಲ್ಯಾಬು ಅಂತ ನಿಮ್ ಚಾಯ್ಸು. ಬೆಂಗಳೂರಿನಲ್ಲಿ ಮಾಡಿಸಿ, ದುಬೈನಲ್ಲಿ ಮಾಡಿಸಿ, ಅಮೆರಿಕಾದಲ್ಲಿ ಮಾಡಿಸಿ, ದಿಲ್ಲಿನಲ್ಲಿ ಮಾಡಿಸಿ, ಅದು ನಿಮ್ಗೆ ಸೇರಿರೋದು. ಹೋಗಿ ಮಾಡಿಸ್ಕೊಂಡ್ ಬಂದಿ ಅಂದಿದ ತಕ್ಷಣ ಅವ್ರು ಬೇರೆ ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸ್ಕೊಂಡ್ ಬಂದ್ರೆ ಫಸ್ಟ್ 7 mm ಇಂದ ಗಂಟ್ ಕರ್ಗಿ 3 mm ಆಗಿರ್ತದೆ. ನೆಕ್ಸ್ಟ್ 3ನೇ ಟ್ರೀಟ್ಮೆಂಟ್ಗೆ 12 mm ಆಗಿರ್ತದೆ. ತಿರ್ಗಾ ಬೇರೆ ಲ್ಯಾಬ್ಗೆ ಚೆಕ್ ಮಾಡಿಸಿದ್ರೆ 3 mm ಇಂದ ಇವ್ರು 12 mm ಅಂತ ಗಂಟು ಬರ್ದಿರ್ತಾರೆ. ಬೇರೆ ಲ್ಯಾಬ್ಗೆ ಹೋದ್ರೆ ಅಲ್ಲಿ 1 mm ಅಂತ ತೋರಿಸ್ತಾರೆ. ಕ್ರಾಸ್ ಚೆಕ್ ಮಾಡ್ಬೇಕಾಗುತ್ತೆ. ಯಾವಾಗ ಡೌಟ್ ಇರುತ್ತೆ, ಯಾಕಂದ್ರೆ ಈ ರೀತಿಯಾಗಿರ್ತಕ್ಕಂಥ ಯೂಸ್ ಡೆವಲಪ್ಮೆಂಟ್ ಚೇಂಜಸ್ ಹೌದು ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸೊ ವೀಕ್ಷಕರಿಗೆ ನಾನು ಒಂದೇ ಮಾತು ಹೇಳ್ತೀನಿ. ಫಸ್ಟ್ ಟೈಮ್ ಆ ಲ್ಯಾಬ್ ನಲ್ಲಿ ನಿಮ್ಗೆ ಕಡಿಮೆ ಬತ್ತು, ಸೆಕೆಂಡ್ ಟೈಮ್ ಆ ಲ್ಯಾಬ್ ನಲ್ಲಿ ಜಾಸ್ತಿ ಬತ್ತು ಅಂದ್ರೆ ನೀವು ಲ್ಯಾಬ್ ಚೇಂಜ್ ಮಾಡಿ. ನಾನು ಯಾವತ್ತು ಯಾವ ಲ್ಯಾಬ್ಗೂ ರೆಫರ್ ಮಾಡಲ್ಲ. ನೀವು ಬೇರೆ ಬೇರೆ ಲ್ಯಾಬ್ ಚೇಂಜ್ ಮಾಡಿ. ಸಣ್ಣ ಪುಟ್ಟ BP ಶುಗರ್ ಅಲ್ಲಿ ಸಾಮಾನ್ಯವಾಗಿ ಆಗುತ್ತೆ, ವೇರಿಯೇಷನ್ಸ್ ಆಗುತ್ತೆ. ಕ್ಯಾನ್ಸರ್ ಸೆಲ್ಸ್ ಇದಾಗೋದ್ರಲ್ಲಿ ಆಗೋದು ಬಹಳ ಕಡಿಮೆ. ಸೊ ಹಾಗಾಗಿ ನೀವು ಎಲ್ಲ ಲ್ಯಾಬ್ ಚೇಂಜ್ ಮಾಡಿ. ಮತ್ತೆ ಎಲ್ಲಾ ಡಾಕ್ಟರ್ಸ್ ಗಳಿಗೆ ತಿರ್ಗಾ ಒಂದ್ಸತಿ ನಾನು ಕ್ಷಮೆ ಕೇಳ್ತಾ ಇದ್ದೀನಿ, ಸಾರಿ ಕೇಳ್ತಾ ಇದ್ದೀನಿ. ಸ್ವಾಮಿ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟು ಓದಿದ್ದೀರಾ, ಮಾಡಿದ್ದೀರಾ, ಇಲ್ಲ ಅಂತ ಇಲ್ಲ. ಲಕ್ಷಾಂತರ ಪೇಷಂಟೂ ಇದ್ದಾರೆ. ಇಲ್ಲಿ ನನ್ಗೆ ನಂಬ್ಕೊಂಡು ಬರೋದು ದೇವ್ರು ಅಂತ. ನಾನು ಅನ್ಎಜುಕೇಟೆಡ್ ಅನ್ಕ್ವಾಲಿಫೈಡ್ ಇಲ್ಲ. ಆದ್ರೂ ದೇವ್ರ ದಯದಿಂದ, ನಮ್ಮ ಗುರುಗಳ ದಯದಿಂದ ಏನೋ ಔಷಧಿ ಕೊಡ್ತಾ ಇದೀನೋ, ವಿಭೂತಿ ಕೊಡ್ತಾ ಇದೀನೋ, ಮಣ್ಣು ಕೊಡ್ತಾ ಇದೀನೋ, ಅದರಿಂದ ಜನಗಳಿಗೆ ಒಳ್ಳೆ ಆಗ್ತಾ ಇದೆ ಅಂತ ಅವ್ರನ್ನ ಪ್ರೋತ್ಸಾಹ ಮಾಡಿ. ಮಿಸ್ಗೈಡ್ ಪಾಪ ಮಾಡಬೇಡಿ. ಫಸ್ಟ್ ಕಿಡ್ನಿನಲ್ಲಿ ಕ್ಯಾನ್ಸರು, ಕಿಡ್ನಿ ತೆಗ್ದಿ ಸ್ಟೆಂತ್ ಹಾಕಿ, ಆಮೇಲೆ ಅದೇ ಕ್ಯಾನ್ಸರ್ ಲಿವರ್ಗೆ ಬತ್ತು 2 ವರ್ಷ ಬಿಟ್ಟು, ಅದೇ ಕ್ಯಾನ್ಸರ್ ಲೆನ್ಸ್ಗೆ ಬತ್ತು, ಅದೇ ಕ್ಯಾನ್ಸರ್ ಇವಾಗ ಮೈಂಡ್ ನಲ್ಲಿ ಬಂದಿದೆ ಅಂತ ಪಾಪ ಅವ್ನು ಸತ್ತು ಹೋಗ್ತಾನೆ. ಸೊ ಮಿಸ್ಗೈಡ್ ಮಾಡ್ಬೇಡಿ, ಟೋಟಲ್ ಆಗಿ ಮಿಸ್ಗೈಡ್ ಮಾಡಿ. ನೀವು ಮಿಸ್ಗೈಡ್ ಮಾಡಬೇಡಿ ದುಡ್ಡು ಅಂತ, ಬಡವ್ರ ದುಡ್ಡನ್ನ. ಸ್ವಾಮಿ ನೀವು ದುಡ್ಡು ತಕ್ಕೊಬಿಡ್ತೀರಾ, ಏನಿಲ್ಲ. ಜನರಲ್ ಆಗಿ ಎಷ್ಟು ಚಾರ್ಜ್ ಮಾಡಬೇಕು ಅಷ್ಟು ಚಾರ್ಜ್ ಮಾಡಿ, ನೀವು ಚಾರ್ಜ್ ಮಾಡಿ, ನೀವು ತಕೊಳ್ಳಿ. ನಿಮ್ ಏನಿದೆ ಮೆಡಿಕಲ್ ನಲ್ಲಿ ನಿಮ್ಗೆ ಏನಿದೆ ಎಲ್ಲ ತಕೊಳ್ಳಿ, ನೀವು ಮಾಡಿ. ಅಷ್ಟು ಮಿಸ್ಗೈಡ್ ಮಾಡಿದ್ರೆ ಪಾಪ ಏನಾಗತ್ತೆ, ಅವ್ರ ಒಂದು ಹಾದಿಂದ ನಿಮ್ ಬದುಕು ಹಾಳಾಗ್ಬಿಡ್ತದೆ. ಖಂಡಿತ ಅದೇ ಮಾತು ನಾನು ಹೇಳ್ತೇನೆ. ಬಾಬಾ ಇನ್ನಷ್ಟು ಮಾತಾಡ್ತೀನಿ. ವೀಕ್ಷಕರು ಒಂದು ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಈ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸ್ತೇವೆ. ಕಾರ್ಯಕ್ರಮವನ್ನು ಮುಂದುವರ್ತಾ ಇದೀವಿ. ಮೇಡಮ್, ನಿಮ್ಗೆ ಹೇಗೆ ಇವ್ರ ಪರಿಚಯ ಆಯ್ತು ಮೇಡಮ್? ಯಾವ ಮೂಲಕ ನಿಮ್ಗೆ? ನನ್ಗೆ ಪರಿಚಯ ಇಲ್ಲ. ನಾನು ಟಿವಿ ನೋಡ್ತಾ ಇದ್ದೆ, ಸದಾ ದೇವ್ರ ಧ್ಯಾನ ಮಾಡ್ತಾ ಇರ್ತೀನಿ. ನೈಟ್ 3 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀನಿ ನಾನು ದೇವ್ರ. ನನ್ಗೆ ಈ ತರ ಮಾಡಿದ್ದೀನಿ ಸರಿ, ನಾನು ಎಲ್ಲ ಸೇವೆ ಮಾಡೋಳು, ನನ್ಗೆ ಇನ್ನೂ ಚೆನ್ನಾಗಿ ಗಟ್ಟಿ ಮುಟ್ಟೆ ಹಾಯಿಸ್ಕೊಡ್ಬೇಕಾ, ನನ್ಗೆ ಈ ತರ ಕಿತ್ಕೋಬೇಕಾ ಅಂತ ನಾನು ದೇವ್ರ ಹತ್ರ ವಾದ ಮಾಡ್ತಾ ಇದ್ದೆ. ನಮ್ಮ ಮಗಳು ಅದೇ ನೋಡ್ಕೊಂಡು ಜನಶ್ರೀ ಜನರಲ್ಲಿ ಬಂದ್ರು. ಫಸ್ಟ್ ಸತಿ ಬಂದ್ರಿ ಅವರು.
ಫಸ್ಟ್ ಬಂದಾಗ ಎಲ್ಲ ನಾನು ನೋಟ್ ಮಾಡ್ಕೊಂಡೆ. ಮತ್ತೆ ಸಣ್ಣ ಆಗ್ಲಿಕ್ಕೆ ಇವ್ರು ಅವಾಗ ಹೇಳಿದ್ರು, ನಿಮ್ಮ ಹತ್ರನೇ ಹೇಳಿದ್ರು. ಅದನ್ನ ನೋಟ್ ಮಾಡ್ಕೊಂಡು ನನ್ನ ಮಗಳಿಗೆ ಹೇಳಿದೆ, ಅವಳು ಫಾಲೋ ಮಾಡಿದ್ಲು, ಸಣ್ಣ ಆದ್ಲು. ಆಮೇಲೆ ಅಮ್ಮ ಬಾಬಾಜಿ ಹೇಳಿ ಕರೆಕ್ಟಾಗಿ ಬಂತು ಅಂತ. ಸರ್ ನಾನು ಶುಗರ್ಗೆ ಹೋಗ್ತೀನಿ. ಆಯ್ತು, ನನಗೆ ನಂಬರ್ ಸಿಕ್ಕಿಲ್ಲ. ನೀವು ನಂಬರ್ ತೋರಿಸ್ತಾ ಇದ್ರಿ, ನಾನು ಅದನ್ನೆಲ್ಲ ಈಗಲೂ ನನ್ನ ಮೊಬೈಲಲ್ಲಿದೆ. ಬಾಬಾ ಅದು ನಿಮ್ದು ಎಲ್ಲಾದ್ರು ಫೋಟೋ. ಸರಿ ಎಷ್ಟೊತ್ತಿ ಕಾಲ್ ಮಾಡಿದ್ರು ಎತ್ತಾ ಇಲ್ಲ, ನಂಗೆ ಗೊತ್ತಿಲ್ಲ ಟೈಮಿಂಗ್ಸ್. ಆಮೇಲೆ ಸರಿ ನಮ್ಮ ಮಗಳಿಗೆ ಹೇಳಿದೆ, ನಂಗೆ ಜನಶ್ರೀ ನಂಬರ್ ಕೊಡು ಅಂತ. ಆಗ ನಮ್ಮ ಮಗಳು ಹುಡುಕಿ ಜನಶ್ರೀ ನಂಬರ್ ಕೊಟ್ಲು. ವೀಣಾ ಹುಡುಗಿ ಪಾಪ ಬಹಳ ಸೊಗಸಾಗಿ ಅವತ್ತು ಕಣ್ಣಲ್ಲಿ ತುಂಬಾ ನೊಂದ್ಬಿಟ್ಟಿದ್ದು, ಹತ್ಕೊಂಡು ಫೋನ್ ಮಾಡಿದ್ದೆ ನಾನು. ಆವಾಗ ವೀಣಾ ಪಾಪ ಹುಡುಗಿ ತುಂಬಾ ಒಳ್ಳೆ ಹುಡುಗಿ ಅಂತ ಕಾಣಿಸುತ್ತೆ, ಒಳ್ಳೆ ಸ್ಮೂತ್ ಆಗಿ ವೀಣೆ ತರನೇ ನನಗೆ ವೀಣಾ ವಾದನ ತರ ಮಾತಾಡಿದ್ಲು. ಮಾತಾಡಿ ಅಮ್ಮ ನಾಷ್ಟ ಮಾಡಿದ್ರ, ಯಾಕಮ್ಮ ನನ್ಕೋತೀರಾ ಅಂತಂದ್ರು. ಇಲ್ಲ ನಂಗೆ ತುಂಬಾ ಬೇಜಾರಾಗಿದೆ ಜೀವನದಲ್ಲಿ. ಆಮೇಲೆ ವೀಣಾನೇ ನಂಗೆ ಸಮಾಧಾನ ಮಾಡಿ ಮತ್ತೆ ಬಾಬಾ ನಂಬರ್ ಎಲ್ಲ ಕೊಟ್ಟು ಮತ್ತೆ ನಂಗೆ ಕಾಲ್ ಮಾಡಿ, ಆಮೇಲೆ ಒಬ್ಳೇ ಹೋಗ್ಬೇಕಾಯ್ತು. ನನ್ನ ಮನೆ ನಮ್ಮ ಯಜಮಾನ್ರು ಇದ್ದಿಲ್ಲ, ನನ್ನ ತಮ್ಮನ ಬಂದ ಕರ್ಕೊಂಡು ಹಂಗೆ ಹೋಗ್ಬಿಟ್ಟೆ. ನಾನು ಬೆಳಿಗ್ಗೆನೆ ಹೋಗ್ಬಿಟ್ಟೆ. ಹೋದ್ರೆ ತುಂಬಾ ಜನ ಕೂತಿದ್ರು. ಆಮೇಲೆ ಬಾಬಾ 12 ಗಂಟೆಗೆ ಪಾಪ ಎಲ್ಲೆದು ಹೋಗಿದ್ರು ಅವ್ರ ಕೆಲ್ಸಗಳು. ಬಂದ್ರು, ಬರೋತ್ತಿಗೆ ಪಾಪ ತುಂಬಾ ಜನ ಇದ್ರು. ಫಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ನ ಕರೆದ್ರು, ನೋಡಿದ್ರು. ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಅವ್ರನ್ನ ಕರ್ಸಿದ್ರು, ನೋಡ್ಸಿದ್ರು. ಅವ್ರು ಒಬ್ಬೊಬ್ಬರಿಗೆ ಪಾಪ ಹೇಳಕ್ಕಾಗಲ್ಲ, ಟೈಮ್ ಇಲ್ಲ ಅವ್ರಿಗೆ. ಅದಕ್ಕೆ ಎಲ್ಲಾದ್ರೂ ಕ್ಯಾನ್ಸರ್ ಪೇಷಂಟ್ ಕ್ಯಾನ್ಸರ್ ಪೇಷಂಟ್ಸ್ ಎಲ್ಲ ಕೂತ್ಕೊಂಡು ಮಾತಾಡಿ ಅವ್ರಿಗೇನ್ ಕೊಡ್ಬೇಕು ಕಟ್ ಕಳ್ಸಿದ್ರು. ಮತ್ತೆ ಏನೇನು ಪ್ರಾಬ್ಲಮ್ ಎಲ್ಲ ನೋಡಿದ್ರು. ಆಮೇಲೆ ನಮ್ಗೆ ಶುಗರ್, ಅವ್ರಿಗೇನ್ ಶುಗರ್ ಏನ್ ಇದಿಲ್ಲ ಅಂತ ಕಾಣಿಸುತ್ತೆ, ಏನ್ ಚೂ ಮಂತ್ರ ಮಾಡ್ಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ಆಮೇಲೆ ನಮ್ಮನ್ನ ಒಟ್ಟು ಕೂತ್ಕೊಂಡು ನಮ್ಗೆ ಯಾರ್ಯಾರಿಗೆ ಎಷ್ಟೆಷ್ಟು ತಗೋಬೇಕು ಅವ್ರು ಕೂಡ ಔಷಧಿ ಎಲ್ಲ ಹೇಳಿದ್ರು. ಸರಿ ತಗೊಂಡ್ ಬಂದೆ. ಅವ್ರು ಹೇಳ್ದಂಗೆ ನಾನು ಫಾಲೋ ಮಾಡಿದೆ. ನನ್ ಬೆಳಗ್ಗೆ ಕಾಫಿ ಸಹ ಕುಡ್ತಾ ಇದ್ದಿಲ್ಲ, ಅಷ್ಟು ನಿಷ್ಠೆಯಿಂದ ನಾನು ಫಾಲೋ ಮಾಡಿದೆ. ನನಗೆ ಎರಡು ದಿನದಲ್ಲಿ ನಂಗೆ ರಿಸಲ್ಟ್ ಗೊತ್ತಾಯ್ತು. ನನ್ಗೆ ಏನೋ ಆಗ್ತಾ ಇದೆ ಒಟ್ಟಲ್ಲಿ, ನನ್ಗೇನೋ ಬದಲಾವಣೆ ಆಗ್ತಾ ಇದೆ ನನ್ನ ಶರೀರದಲ್ಲಿ. ಟ್ರೀಟ್ಮೆಂಟ್ ತೆಗೆದುಕೊಂಡಿದ್ದೆ, ಇಂಗ್ಲಿಷ್ ಮೆಡಿಸಿನ್ ತಗೊಂಡಿದ್ದೆ, ಅಲ್ಲಿ ಆಗದೆ ಇರುವಂತದ್ದು ಈ 2-3 ದಿನದಲ್ಲಿ ಅನುಭವಿಸ್ತಾ ಇದ್ರಿ. ಯಾರೋ ಕತ್ತಿಡ್ ತಳ್ಳಿಬಿಟ್ರೆ ಹೆಂಗೋ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲದ್ರೆ ಕತ್ತಿಡ್ ತಳ್ಳಿದಾಗ ನಮ್ಗೆ ಏನು ಗೊತ್ತಿಲ್ಲ. ಯಾವ ಡೈರೆಕ್ಷನ್ ಹಿಂಗ್ ಹೋಗೋಳು ಗೋಡೆ ಮೇಲೆ ಹೋಗ್ಬಿಟ್ಟು ಬಳೆ ಎಲ್ಲ ಹೊಡ್ಕೊಳ್ತಾ ಇದ್ದೆ. ಆ ಚಕ್ಕರು, ತಲೆ ಚಕ್ಕರು, ಶುಗರ್ ಜಾಸ್ತಿ ಆದಾಗೆಲ್ಲ ನಾನು ತುಂಬಾ ಕಷ್ಟಪಟ್ಟಿದ್ದೀನಿ ಸರ್. ಆಳಕ್ ಶುಗರ್ ಬರಬಾರ್ದು ಸರ್, ತುಂಬಾ ಕೆಟ್ಟದು, ಮಾರಿ ಅದು ಹೆಮ್ಮಾರಿ ಅಂತದ್ದು ಇದ್ದಾರಲ್ಲ ಅಂತಂದೆಲ್ಲ ಓಡಿಸೋದಕ್ಕೆ ಅದಕ್ಕೆ ತಾನೇ ಕುಳಿಸಿರೋದು. 18-20 ವರ್ಷದಿಂದ ಶುಗರ್ ಇರುವಂತದನ್ನ 2 ತಿಂಗಳಲ್ಲಿ ಕಡಿಮೆ ಆಗಿ ಇವತ್ತು ಯಾವ್ದು ನೋವಿಲ್ಲದೆ ನೀವು ಇವತ್ತು ಇಲ್ಲಿ ಮಾತಾಡ್ತಿದ್ದೀರಿ ಅಂತ ಹೇಳಿದ್ರೆ, ಇಷ್ಟು 21 ವರ್ಷ ಮಾಡಿದ ಮಧ್ಯೆ ಯಾವ್ದು ಕಲೆಕ್ಟ್ ನಿಮ್ಗೆ ಉಪಯೋಗ ಬಂದಿಲ್ಲ? ಮಾಡಿದ ಮಧ್ಯೆ ನಾನು ಎಷ್ಟೋ ಕಡೆ ತೋರಿಸಿ, ಎಷ್ಟೋ ಡಾಕ್ಟರ್ ತೋರಿಸಿದೀನಿ ಸರ್, ಒಳ್ಳೊಳ್ಳೆ ಡಾಕ್ಟರ್ ಸರ್. ಹೊತ್ತಿಗೆ 15-20 ಟ್ಯಾಬ್ಲೆಟ್ ಇರ್ತಾ ತಿಂತಾ ಇದೆ ಸರ್. ಮೊದಲೆಲ್ಲ ಇನ್ಸುಲಿನ್ ತಗೊಳ್ತಾ ಇದ್ದೀವಿ. ಅಯ್ಯೋ ಸರ್, ನಾನು 45 ಇಂದ ತಗೊಳ್ತಾ ಇದ್ದೆ ಸರ್. ಇವತ್ತು ನನ್ಗೆ 10 ತಗೊಳಕ್ಕೆ, ಬೆಳಗ್ಗೆ ತಗೊಳ್ರೆ 10 ಏನೋ ನಮ್ಮ ಯಜಮಾನ್ರು ಹೇಳಿದ್ರು, ಬೇಡ 10 ತಗೋಬೇಡ ಇವತ್ತು ಅಂದ್ರು. ಇಲ್ಲ ನಾನು 10 ತಗೋತೀನಿ, ಬಾಬನ್ ಮೀಟ್ ಮಾಡೋ ಮೇಲೆ ಹೇಳ್ತೀನಿ, ಇವತ್ತು ಹೆಂಗು ಬಾಬನ್ ಮೀಟ್ ಮಾಡಕ್ ಹೋಗ್ತೀನಿ ಅಂತ ಬೆಳಗ್ಗೆ ಹೇಳಿದೆ. 10 ತಗೊಂಡು ನಂಗೆ ತಗೊಂಡಂಗೆ ಇಲ್ಲ, ಏನು ಅನ್ನಿಸ್ತಾನೆ ಇಲ್ಲ. ಒಳ್ಳೆ ಆನೆಗೆ ಅರ್ಕಾಸ ಮಜ್ಜಿಗೆ ಕುಡಿದ ಅನ್ನಿಸ್ಬಿಡ್ತು ಸರ್. ನಿಜವಾಗ್ಲೂ ಒಂದು ಮಿರಾಕುಲ್ ಅಂತ ಹೇಳ್ಬೇಕು. ಆಫ್ ದ ರೆಕಾರ್ಡ್ ಮಾತಾಡುವಾಗ ನೀವು ಈ 21 ವರ್ಷ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ ಅನ್ನುವಂಥದ್ದು ಗೊತ್ತಾಗಿದೆ. ಮಾನಸಿಕವಾಗಿದ್ದೆ. ನಾನು ಯಾರಿಗೂ ಏನು ಹೇಳ್ತಾ ಇರಲಿಲ್ಲ, ನಮ್ಮ ಯಜಮಾನ್ರಿಗೂ ನಾನು ಏನು ಹೇಳ್ತಾ ಇರಲಿಲ್ಲ, ನನ್ನ ಮಕ್ಕಳಿಗೆ ಏನು ಹೇಳ್ತಿಲ್ಲ. ಎಲ್ಲ ಕೆಲಸ ನಾನೇ ಮಾಡ್ತೀನಿ. ದೇವರಂತ ಯಜಮಾನ್ರು, ಬಂಗಾರದಂತ ಮಕ್ಕಳು. ಅದು ನಾನು ಅಷ್ಟೇ ಕಂಡೀಷನ್ ಆಗಿ ಬೆಳೆಸಿದ್ದೀನಿ ಮಕ್ಕಳನ್ನ. ಅಕ್ಕಪಕ್ಕ ಎಲ್ಲ ಬೈಯೋರು, ಎಷ್ಟು ಇದಿದೆ ನೀನು ಹಿಂಗೆಲ್ಲ ಓಡಾಡ್ತೀಯ, ಬಿದ್ದಿದೆ ಅಂತ 3 ಫ್ಲೋರ್ ಹತ್ತುತ್ತೀಯ ಇಳಿತೀಯ ಅಂತೆಲ್ಲ ಬೈಯೋರು. ಅಕ್ಕಪಕ್ಕ ಎಲ್ಲ ಬೈದ್ರು. ಶುಗರ್ ಇದ್ದಾಗ ಗಾಯ ಆದ್ರೆ ಕಷ್ಟ, ಗುಣ ಆಗಲ್ಲ ಅಂತ ಆಗೋದು ಹೆದರಿಕೆ ಇರುತ್ತೆ ಸಾಮಾನ್ಯವಾಗಿ ಮನಸ್ಸಲ್ಲಿ. ಅದಕ್ಕೆ ನಾನು ಜಾಸ್ತಿ ಗಾಯ ಮಾಡ್ಕೊಳಕ್ ಹೋಗ್ತಾ ಇರ್ಲಿಲ್ಲ. ನಂದು ಅದ್ರ ಈಗ ಏನಾದ್ರೂ ಪರವಾಗಿಲ್ಲ, ಈಗ ಎಲ್ಲಕ್ಕೂ ರೆಡಿ ಇದಾರೆ ಈಗ ಆಗ್ಬಾರ್ದು, ಸಿಕ್ಬಿಟ್ಟಿದ್ದಾರೆ. ನಾನ್ ಕಷ್ಟಪಟ್ಟಿದ್ರೆ ಸಾಕು ಸರ್, ಬೇರೆ ಯಾರು ಕಷ್ಟಪಡಬಾರ್ದು. ಅದೇ ಅಲ್ಲ. ಹಲೋ, ನಮಸ್ತೆ. ನಮಸ್ತೆ ನಮಸ್ತೆ ಗುರುಜಿ. ತಮ್ಮ ನಮಸ್ತೆ ಹೇಳಿ ತಾಯಿ, ಮಾತಾಡಿ. ನಮಸ್ಕಾರ ಗುರುಜಿ. ನಮಸ್ತೆ. ನಮಸ್ತೆ ಮಾ, ಹೇಳಿ ಮಾತಾಯಿ. ಸರ್ ನಮ್ಗ ನಾವ್ ಹಾವೇರಿಯಿಂದ ಮಂಜುಳಾ ಅಂತಾರಿ. ನಂಗ ಮ್ಯಾರೇಜ್ 5 ವರ್ಷ ಆತ್ರಿ, ಲೇಟ್ ಮ್ಯಾರೇಜ್, ಮಕ್ಕಳಾಗಿಲ್ರಿ. ತಾಯಿ, ಒಬ್ರಿಗೆ ನೋಡಿ, ನಿಮ್ಗೆ ಮಕ್ಕಳಾಗಿಲ್ಲ ಅಂದ್ರೆ ಗರ್ಭಕೋಶದಲ್ಲಿ ಮೊಟ್ಟೆ ಕಡಿಮೆ ಇದ್ರೂನು ಮಕ್ಕಳಾಗಲ್ಲ, ಮತ್ತೆ ನಿಮ್ಗೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಇದ್ರೂನು ಮಕ್ಕಳಾಗಲ್ಲ, PCOD ಪ್ರಾಬ್ಲಮ್ ಇದ್ರೂನು ಮಕ್ಕಳಾಗಲ್ಲ, ಇಲ್ಲ ನಿಮ್ ಹಸ್ಬೆಂಡ್ಗೆ ಅದು ವೈರಸ್ಗಳು, ಹುಳಗಳು ಕಡಿಮೆ ಇದ್ರೂನು ಮಕ್ಕಳಾಗಲ್ಲ. ಸೊ ಹಾಗಾಗಿ ನೀವು ಇಬ್ರದ್ದು ರಿಪೋರ್ಟ್ ತಗೊಂಡು ಬನ್ನಿ, ನಿಮ್ ಇಬ್ರದ್ದು ರಿಪೋರ್ಟ್ ನೋಡ್ತೀವಿ, ಇಬ್ರಿಗೆ ನಾಡಿ ಹಿಡಿದು ನೋಡ್ತೀವಿ. ಅದೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ಪ್ರಕಾರ ನಿಮ್ಗೆ ಔಷಧಿ ಕೊಡ್ತೀವಿ. ಮಕ್ಕಳು ಕೊಡೋವನು ದೇವ್ರು, ಔಷಧಿ ಕೊಡೋರು ನಾವು. ದೇವರು ಖಂಡಿತವಾಗ್ಲೂ ಗುಣಪಡಿಸ್ತಾನೆ. ಇದಕ್ಕೆ ಸುಮಾರು ಮಾಡ್ತಿದ್ದೀರಿ ಸರ್, ಅದು ಹಾಸ್ಪಿಟಲ್ ಬೆಳೆದಿದ್ದಿಲ್ರಿ ಮಗುವಿಂದ.
ಆಯ್ತು, ಅದೆಲ್ಲ ರಿಪೋರ್ಟ್ ತಗೊಂಡು ಮೈಸೂರಿಗೆ ಬನ್ನಿ ತಾಯಿ. ಬಂದ್ರಿ. ಈಗ ಒಂದ್ ವಾರ ರಜಾ ಐತ್ರಿ ಸರ್. ಅದು ಯಾರು ಹೇಳಿದ್ರು ಇನ್ನೊಂದ್ ವಾರ ರಜಾ ರಜೆ ಇಲ್ಲ, ಶುಕ್ರವಾರ ಮಾತ್ರ ರಜೆ ಇರುತ್ತೆ. ಬುಧವಾರ ಶುಕ್ರವಾರ ರಜಾ, ಮುಂದೆ 3 ದಿವಸ ರಜೆ ಇತ್ತು, ಫ್ರೈಡೆ ಸ್ಯಾಟರ್ಡೆ ಸಂಡೇ. ಈಗ ರಜಾ ಬರೀ ಶುಕ್ರವಾರ ಮತ್ತೆ ಬುಧವಾರ. ಅದೂನು ಇವಾಗ ನ್ಯೂಸ್ ಟೈಮುನು ಚೇಂಜ್ ಆಗತ್ತೆ, ಮುಂದಿನ ವಾರದಿಂದ ನ್ಯೂಸ್ ಟೈಮುನು ಚೇಂಜ್ ಆಗತ್ತೆ, ಮತ್ತೆ ದಿನಾನು ಚೇಂಜ್ ಆಗತ್ತೆ. ಆಲ್ಮೋಸ್ಟ್ ಸೋಮವಾರ ಆಗ್ಬಹುದು. ಮತ್ತೆ ಬೆಂಗಳೂರು ಅವ್ರಿಗೆ ಸ್ಯಾಟರ್ಡೆ ಸಂಡೇ ಕನ್ಸಲ್ಟ್ ಮಾಡೋದು ಶುರು ಮಾಡ್ತೀವಿ ಬೆಂಗಳೂರಿನಲ್ಲಿ ಫೆಜರ್ ಟೌನ್ ನಲ್ಲಿ. ಅದು ಅಡ್ರೆಸ್ ಎಲ್ಲ ಪೂರ್ತಿ ಮಾಹಿತಿ ನೆಕ್ಸ್ಟ್ ವೀಕ್ ನಿಮ್ಗೆ ಕೊಡ್ತೀವಿ ತಾಯಿ. ಓಕೆ ಅಮ್ಮ, ಥ್ಯಾಂಕ್ ಯು ಅಮ್ಮ, ಕರೆ ಮಾಡೋದಕ್ಕೆ ಧನ್ಯವಾದಗಳಮ್ಮ. ಹೇಳ್ತಾ ಇದ್ರಿ ಅಮ್ಮ, ಎಷ್ಟು ಶುಗರ್ ಎಷ್ಟು ಲೆವೆಲ್ ತನಕ ಹೋಗಿತ್ತಮ್ಮ ನಿಮ್ಗೆ? ಸರ್ ನನಗೆ 400 ಮೇಲೆ ಇರ್ತದೆ ಸರ್ ಯಾವಾಗ್ಲೂ, ಎನಿ ಟೈಮ್. ಓಕೆ, ಯಾರು ಏನ್ ತಿಂತ ಇದ್ರಿ ನೀವು? ಸರ್ ನಾನೆಲ್ಲ ಮಿಕ್ಸ್ ಫುಡ್ ತಿಂತಾ ಇದ್ದೆ, ಆತರ ಏನಿಲ್ಲ. ಇದೇ ಅನ್ನನೇ ಮತ್ತೆ ಮುದ್ದೆನೆ ಚಪಾತಿ ಅಂತಿಲ್ಲ, ಇಡ್ಲಿ ಎಲ್ಲ ವೆರೈಟಿ ಎಲ್ಲ ತರ ಮಾಡ್ತೀವಿ, ಎಲ್ಲ ತಿನ್ನೋದು ಸ್ವಲ್ಪ ತಿಂತಾ ಇದ್ದೆ, ಅಷ್ಟೇನು ಜಾಸ್ತಿನಿಲ್ಲ. ಆಗಿದ್ರು ಸರ್ ನನ್ಗೆ ಈ ತರ ಆಗ್ತಾ ಇತ್ತು. ಇನ್ನೊಂದು ಈಗಲೂ ಅಂದ್ರೆ ತುಂಬಾ ಜನಕ್ಕೆ ಕಾಲುಗಳ ತೆಗೆದ್ಬಿಡಿದೆ ಶುಗರ್ಗೆ. ಅದ್ ನೋಡಿದಾಗ ಅದ್ ಯಾರು ನೋಡ್ಬಿಟ್ಟಾಗ ನನ್ನ ಕಣ್ಣಿಗೆ ತುಂಬಾ ಮನ್ಸಿಗೆ ನೋವಾಗ್ತಾ ಇತ್ತು. ಮತ್ತೆ ಎಂತ ದೊಡ್ಡ ದೊಡ್ಡ ಮಹಾನ್ ಭಾವರೆಲ್ಲ ಈ ಶುಗರ್ ಅಲ್ಲಿ ಹೋಗಿದ್ದಾರೆ, ಅದ್ ನಾನು ಹೇಳಕ್ಕಾಗಲ್ಲ, ನಿಮ್ಗಳಿಗೆ ಗೊತ್ತಿರುತ್ತೆ. ಆ ತರ ಎಲ್ಲ ಹೋದಾಗ ನನ್ಗೆ ಅನಿಸ್ತಾ ಇತ್ತು, ಇಂಥ ಮಹಾನ್ ಭಾವರೆಲ್ಲ ಶುಗರ್ ಅಲ್ಲಿ ಹೋಗ್ಬಿಟ್ರು, ನಾವು ಒಟ್ಟೋಗ್ತೀವಿ ಅನ್ನೋದೊಂದು ಭಾವನೆ. ಈ ಕೈಗೆ ಎಣ್ಣೆ ಹಾಕೊಂಡ್ಬಿಟ್ಟೆ, ಬಿಸಿ ಕಾದ್ರೆ ಎಣ್ಣೆ, ಇದು ಸುಟ್ಟೋದಾಗ ನನ್ಗೆ ಎಷ್ಟು ನೋವಾಯ್ತು ಅಂದ್ರೆ ಅಷ್ಟು. ನನ್ನ ಕೈ ತೆಗೆದ್ಬಿಡ್ತಾರೆ, ಅಮ್ಮ ನಾನು ಸ್ವಲ್ಪ ತಗ್ತೀನಿ, ನಾನು ಮಾತ್ರ ಕೈ ತೆಗ್ಸಲ್ಲ, ನಂಗೆ ಶುಗರ್ ಇದೆ, ನಾನು ಕೈ ತೆಗಿತಾರೆ, ಅದಕ್ಕೆ ನಾನು ಸತ್ತಾದ್ರೆ ಹೋಗ್ತೀನಿ, ನಾನು ಕೈ ತೆಗ್ಸಲ್ಲ ನಮ್ಮ ಮಗಳಿಗೆ. ಎಲ್ಲ ನೀವು ಮನ್ಸಲ್ಲಿ ಅನ್ಕೊಳ್ತೀರಾ ನೀವು ಅಂತ ಬೈತಾ ಇದ್ರು ನಮ್ಮ. ಆದ್ರೆ ನನ್ ಧೈರ್ಯ ಆಗಿತ್ತು ನನ್ಗೆ. ಸರಿ, ನನಗೆ ಈ ಕಾಲ್ ತೆಗೆದು ನೋಡ್ಬಿಟ್ಟಾಗ ತುಂಬಾ ಮನ್ಸಿಗೆ ಕರೆಕ್ಟ್ ಆಗಿರ್ತಕ್ಕಂಥ ಟ್ರೀಟ್ಮೆಂಟ್ ಅನ್ನ ಮಾಡಿದ್ರೆ ಅಂತ ಪರಿಸ್ಥಿತಿ ಬರಲ್ಲ. ಮಾತಾಡ್ತೀನಿ ನಿಮ್ಮ ಜೊತೆ, ಅದ್ರ ಮತ್ತೆ ಬಾಬಾ ಜೊತೆ ಮತ್ತೊಬ್ಬರು ಕಾಲರ್ ಇದ್ರೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ತೆ ಸರ್. ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ? ಕುಂದಾಪುರದಿಂದ ಜಗದೀಶ್ ಅಂತ. ಜಗದೀಶ್ ಅವ್ರ ಮಾತಾಡಿ. ಜಗದೀಶ್ ಅವರೇ, ನಮ್ಮನ್ನು ಅವರು ಡಾಕ್ಟರ್ ಹತ್ರ, ಬಾಬಾ ಅವ್ರ ಹತ್ರ ಮಾತಾಡ್ಬೇಕು. ಬಾಬಾ ಅವರಿದ್ದಾರೆ, ಮಾತಾಡಿ ಸ್ವಾಮಿ. ಸರ್ ನಮಸ್ತೆ ಸರ್. ನಮಸ್ತೆ ಸರ್, ನಾನು ಕುಂದಾಪುರದಿಂದ ಮಾತಾಡೋದು, ಜಗದೀಶ್ ಅಂತ. ಹೇಳಿ. ನನಗೆ 15 ವರ್ಷದಿಂದ ಫೈಲ್ಸ್ ಪ್ರಾಬ್ಲಮ್ ಇದೆ. ಫೈಲ್ಸ್ ಆಯ್ತು ಸ್ವಾಮಿ, ಅದು ಪೈಲ್ಸಾ ಪಿಸ್ಟೋಲಾನ ಫಿಶರ ಅಂತ ಒಂದ್ಸತಿ ಡಾಕ್ಟರ್ ಹತ್ರ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡು ಬನ್ನಿ. ಯಾಕಂದ್ರೆ ಇದು ಪೈಲ್ಸ್ ಇರಲ್ಲ. ಪೈಲ್ಸ್ ನಲ್ಲಿ ಪಿಸ್ಟೋಲಾನು ಬರ್ತದೆ, ಫಿಶರ್ನು ಬರ್ತದೆ, ಅದು ಒಂದೇ ಟೈಪ್ ಇರಲ್ಲ. ಅದು ಏನಿದೆ ಅಂತ ಚೆಕ್ ಮಾಡಿಸ್ಕೊಂಡು ಒಂದ್ಸತಿ ಬಂದ್ರೆ ಅದ್ ಖಂಡಿತವಾಗ್ಲೂ ಅದಕ್ಕೆ ಗುಣಪಡಿಸೋ ಔಷಧಿ ಇದೆ. 3 ತಿಂಗಳಲ್ಲಿ ಪಿಸ್ಟೋಲಾ ಆಗ್ಲಿ, ಪೈಲ್ಸ್ ಆಗ್ಲಿ ಅಥವಾ ಫಿಶರ್ ಆಗ್ಲಿ ಅದು ಹಣ್ಣಾಗಿ ನರಗಳ ಸಮೇತ ಬಂದ್ಬಿಡ್ತದೆ. ಆವಾಗ ಪೇನ್ ಆಗತ್ತೆ. ನಾವು ಮೊದ್ಲು ಹೇಳ್ತಾ ಇದೀವಿ, ಕ್ಯಾನ್ಸರ್ ಅವ್ರಿಗೂ ಮತ್ತೆ ನಿಮ್ಮವ್ರಿಗೂ ಹೇಳ್ತೀವಿ, ನಾವು ಕ್ಯಾನ್ಸರ್ ಅವ್ರಿಗೆ ಕ್ಯಾನ್ಸರ್ ಕ್ಯೂರೇಷನ್ಗೆ ಔಷಧಿ ಕೊಡೋದು, ಪೇನ್ಗೆ ಕೊಡ್ತಾ ಇಲ್ಲ ನಾವು. ಅವರು ಪೇನ್ಗೆ ಮೇಲ್ದಿಂದ ಏನಾದ್ರ ಪೇನ್ ಕಿಲ್ಲರ್ ಮಾತ್ರೇನೋ ಅಥವಾ ಪೇನ್ ಕಿಲ್ಲರ್ ಇಂಜೆಕ್ಷನ್ ತಗೋಬೇಕಾಗತ್ತೆ. ನಾವು ಎಣ್ಣೆ ಮಾಡಿರೋದು ವೈಕೋಸ್ ಪೇನ್, ಆರ್ಥರೆಟಿಕ್ಸ್ ಪೇನ್ಗೆ, ಅದು ಮೇಲ್ಗಡೆದಿಂದ ಹಚ್ಚೋ ಆಯಲ್, ಅದು ಕುಡಿಯೋ ಆಯಲ್ ಇಲ್ಲ. ಸೊ ಹಾಗಾಗಿ ಪೇನ್ಗೆ ಅಂತ ನೀವು ಮಾತ್ರೆ ತಗೊಂಡು ಅದು ಔಷಧಿ ನಮ್ ಕಂಟಿನ್ಯೂ ಮಾಡಿದ್ರೆ ಅದು ಹಣ್ಣಾಗಿ ನರಗಳ ಸಮೇತ ಬಂದ್ಬಿಡ್ತದೆ, ಮೈಸೂರಿಗೆ ಬರಬೇಕಾಗತ್ತೆ. ಓಕೆ ಜಗದೀಶ್ ಅವ್ರು, ಒಂದ್ಸಲ ರಿಪೋರ್ಟ್ ತಗೊಂಡು ಮೈಸೂರಿಗೆ ಹೋಗಬೇಕಾಗುತ್ತೆ. ನಿಮ್ಮ ಸಮಸ್ಯೆಗೆ 3 ತಿಂಗಳಲ್ಲಿ ಅವರು ಒಂದು ಕ್ಲಿಯರ್ ಆಗಿರ್ತಕ್ಕಂಥ ರಿಸಲ್ಟ್ ಅನ್ನ ಕೊಡ್ತಾರೆ. ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ, ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ. ನಿಮಗೆ ಬಾಬಾ ಮೇಲೆ ಹಾಕೊಂಡಲ್ಲ ಸ್ವಲ್ಪ ಮಾತಾಡಿ. ಬಾಬಾ ಅವರಿದೆ, ತಮ್ಮ ಹೆಸರು? ವಾಲ್ಯೂಮನ್ನ ಮ್ಯೂಟ್ ಮಾಡಿ. ಹಲೋ, ನಮಸ್ತೆ ಸ್ವಾಮಿ, ನೀವ್ ಹೇಳ್ತಾ ಇರೋ ಮಾತು ನಿಮ್ಗೇನೆ ರಿಪೀಟ್ ಆಗಿ ಬರ್ತಾ ಇದೆ. ಟಿವಿ ವಾಲ್ಯೂಮ್ ಇನ್ನ ಕಡಿಮೆ ಮಾಡಬೇಕು, ಇಲ್ಲಾಂದ್ರೆ ಕಾಲ್ ಕಟ್ ಆಗತ್ತೆ. ಮಾತಾಡಿ. ಹೌದೌದು ಸರ್, ಮಾತಾಡಿ ಸರ್. ಸರ್, ನನಗೆ ಸ್ವಲ್ಪ ಮುಂಚೆಲ್ಲ ವರ್ಷದಿಂದ ಗ್ಯಾಸ್ಟ್ರಿಕ್ ತೊಂದರೆ ಇತ್ತು. ಗ್ಯಾಸ್ಟ್ರಿಕ್ ಅದಕ್ಕೆ ಮತ್ತೆ ಮಾಡ್ತಾ ಇದ್ದೆ. ನಂತರ ಈಗ ಕೈ ಗಂಟೆಲ್ಲ ನೋವಾಗ್ಬಿಟ್ಟು ಶುರುವಾಗಿದೆ. ಗಂಟಿ ಎಲ್ಲ ನೋವು ಬರ್ತಾ ಇದ್ದೆ. ಆಯ್ತು ಸ್ವಾಮಿ, ಒಂದ್ಸತಿ ಮೈಸೂರಿಗೆ ಬನ್ನಿ, ನೋಡ್ತೀವಿ ಅದೇನ್ ಪ್ರಾಬ್ಲಮ್ ಇದೆ ನಿಮ್ಗೆ ಹೇಳ್ಬಿಟ್ಟು. ಮೈಸೂರಿನಲ್ಲಿ ಉದಯಗಿರಿ MG ರಸ್ತೆ, ಕ್ಲಾಸಿಕ್ ಸ್ಕೂಲ್ ಹತ್ತಿರ. ಕೆಲವು ಅವರು ಫೋನ್ ಮಾಡಿ ಅದೇ ಪದೇ ಕೇಳ್ತಾ ಇರ್ತಾರೆ, ನಾವು ಟಿವಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀವಿ. MG ರಸ್ತೆ, MG ಅಂದ್ರೆ ಮಹಾತ್ಮ ಗಾಂಧಿ ರಸ್ತೆ, ಮಹಾತ್ಮ ಗಾಂಧಿ ರೋಡ್, ನಿಯರ್ ಬೈ ಕ್ಲಾಸಿಕ್ ಸ್ಕೂಲ್, ಉದಯಗಿರಿ, ಮೈಸೂರು. ಕ್ಲಾಸಿಕ್ ಸ್ಕೂಲ್ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ಕ್ಲಾಸಿಕಲ್ ಡ್ಯಾನ್ಸ್ ಇರ್ತದಲ್ಲ, ಅದ್ ಜ್ಞಾಪಕ ಇಟ್ಕೊಳ್ಳಿ. ಕ್ಲಾಸಿಕ್ ಸ್ಕೂಲ್, MG ರಸ್ತೆ, ಉದಯಗಿರಿ, ಮೈಸೂರು. ಉದಯಗಿರಿ ಅಂತ ಹೇಳಿದ್ರೆ ಅಲ್ಲಿ ಬಂದ್ರೆ ಯಾರ ಅಲ್ಲಿ ಕ್ಲಾಸಿಕ್ ಸ್ಕೂಲ್ ಅಂತ ಇದೆ ಸರ್. ಕ್ಲಾಸಿಕ್ ಸ್ಕೂಲ್ ಅಂತ ಇದೆ. ಕ್ಲಾಸಿಕ್ ಸ್ಕೂಲ್ ಹತ್ರ ಕ್ಲಾಸಿಕ್ ಸ್ಕೂಲ್ ಅಲ್ಲಿ ಬಂದ್ಬಿಟ್ಟು ನೀವು ಯಾರ ಹತ್ರ ಕೇಳಿದ್ರು ಇವ್ರ ಮನೆ ತೋರಿಸ್ತಾರೆ. ಓಕೆನಾ? ಓಕೆ, ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ಇದ್ರೆ. ಹಲೋ,
ಹಲೋ, ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡ್ಬಿಟ್ಟು ಮಾತಾಡಿ ಸ್ವಾಮಿ, ಇಲ್ಲಾಂದ್ರೆ ಕರೆ ಕಟ್ ಆಗತ್ತೆ. ನಿಮ್ಗೆ ಯಾಕೆ ಈ ಮೆಡಿಟೇಷನ್ ಕಲಿಬೇಕು ಅಂತ ಅನಿಸ್ತು? ಮೆಡಿಟೇಷನ್ ಕಲ್ತಿದ್ರಿಂದ ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ಗೆ ಹೇಗೆ ನೀವು ಫೀಲ್ ಮಾಡ್ತಾ ಇದ್ದೀರಿ? ಸರ್ ಮೆಡಿಟೇಷನ್ ಹೆಂಗೆ ಅಂದ್ರೆ ಅದು ಇವ್ರು ಕೊಡೋದು, ಫಸ್ಟ್ ನಾನು ಹೇಳ್ತೀನಿ, ನನ್ನ ಲೈಫ್ ಬೇರೆ ಇತ್ತು ಸರ್. ಓಕೆ. ನನ್ನ ಫ್ರೆಂಡ್ ಜೊತೆ ತಿರ್ದಾಡ್ಕೊಂಡು ಆ ತರ ಇದ್ದೆ ನಾನು. ಬೇಕಾಬಿಟ್ಟಿಯಾಗಿ ಜೀವನ ಮಾಡ್ಕೊಂಡಿದ್ದೆ, ಏನು ಇರ್ಲಿಲ್ಲ. ಯಾವಾಗ ನಾನು ಬಾಬಾಜಿಗೆ ನಾನು ಸಿಗ್ದೆ ಆವಾಗಿಂದ ಸ್ವಲ್ಪ 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 ಫಸ್ಟ್ ಹೋಗ್ದೆ ಬರೋದು ಹಂಗೆ ಮಾತಾಡ್ಕೊಂಡಿದ್ದೆ. ಒಂದ್ಸಲ ಇವ್ರು ಹೇಳಿದ್ರು, ಏನು ಇಲ್ಲ, ಲೈಫ್ ನಿನ್ ಸೀರಿಯಸ್ ಆಗಿ ತಗೋ, ರೆಸ್ಪಾನ್ಸಿಬಿಲಿಟಿ ನಿನ್ ತಗೋ, ನಿಮಗಿನಲ್ಲಿ ಇರೋದು ಡೌಟ್ ಅದೆಲ್ಲ ಕ್ಲಿಯರ್ ಆಗತ್ತೆ ಅಂತ ಹೇಳಿದ್ರು. ಅವ್ರು ನಂಗೆ ಮೆಡಿಟೇಷನ್ ಕೊಟ್ರು, ರಾತ್ರಿ ಹೊತ್ತು ಮಾಡೋದು. ಆ ಮೆಡಿಟೇಷನ್ ಅಲ್ಲಿ ಸರ್ ಸೀರಿಯಸ್ ಆಗಿ ಮಾಡ್ಬೇಕು ಸರ್, ಬೇಕಾದ್ರೆ ಬಿಟ್ಟು ಮಾಡಂಗಿಲ್ಲ. ಅದು ಏನಾದ್ರು ಬೇಕು ಅಂದ್ರೆ ನಾವು ನೀಟಾಗಿ ಕ್ಲೀನ್ ಆಗಿ ಪ್ರಾರ್ಥನೆಯಿಂದ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ಸಿಗತ್ತೆ. ಆತರ ನಾನು ಮೆಡಿಟೇಷನ್ ಮಾಡ್ತಾ ಹೋದೆ ನೆಗೆಟಿವಿಟಿ ಎಲ್ಲ ಹೋಗ್ತಾ ಬರ್ತು, ಪಾಸಿಟಿವ್ ಆಟೋಮೆಟಿಕ್ ನನ್ನ ಮೇಲೆ ಚೇಂಜಸ್ ಬಂದ್ಬಿಡ್ತು. ಇದು ಪರ್ಸನಾಲಿಟಿ ಬದಲಾವಣೆ ಆಟೋಮೆಟಿಕ್ ಫೀಲ್ ನಮ್ಗೇನೆ ಗೊತ್ತಾಗುತ್ತೆ ಸರ್. ಆತರ ಭಕ್ತಿಯಿಂದ ನಾವು ಮಾಡಿದ್ರೆ ಆಟೋಮೆಟಿಕ್ ಗೊತ್ತಾಗತ್ತೆ, ನಮ್ಗೇನೆ ಎನರ್ಜಿ ಆಟೋಮೆಟಿಕ್ ಪಾಸಿಟಿವ್ ಎನರ್ಜಿ ಬರುತ್ತೆ. ಮಾತಾಡ್ಬೋ ಆತರ ಹೋಗ್ತಾ ಹೋಗ್ತಾ ಈಗ ಲೈಫ್ ಚೆನ್ನಾಗಿದೆ ಸರ್. ಇಲ್ಲಾಂದ್ರೆ ಸುಮ್ನೆ ವೇಸ್ಟ್ ಬಾಡಿ ಅಂತ ಅನ್ಕೊಡಿ, ಬರೀ ಪ್ರಾಜೆಕ್ಟ್ ಎಲ್ಲ ಸಕ್ಸಸ್ ಆಗ್ತಾ ಇದೆ ಸರ್ ದೇವ್ರ ಒಳ್ಳೆಯಿಂದ. ಅದೇ ಗಾಡ್ ಫಾದರ್ ತರ ಅಂತ ಹೇಳಿದ್ನಲ್ಲ ಸರ್. ಈಗ ಫಸ್ಟ್ ಗಾಡ್ ಫಾದರ್ ಅಂದ್ರೆ ಅವರೇನೆ. ನಮ್ ಸರ್ಕಲ್ ಇದೆ ಸರ್, ಫ್ರೆಂಡ್ ಸರ್ಕಲ್, ಎಲ್ಲಾರು ಅಷ್ಟೇ ಇವ್ ಬಾಬಾಜಿಗೆ ಗಾಡ್ ಫಾದರ್ ಅಂತ ಅದೇ ಹೇಳ್ತಿದ್ದಿಲ್ಲ ಸರ್. ಎಲ್ಲಾರು ನಮ್ ಗ್ರೂಪ್ ಇದೆ, ಎಲ್ಲಾರು ಅಷ್ಟೇ. ಏನಿದ್ರು ಎಲ್ಲಾರು ಸುಮ್ನೆ ಸರ್ ಇದ್ದಿದ್ ನಾವು. ಏನೇ ಸಮಸ್ಯೆ ಬಂದ್ರು ಬಾಬಾಗೊಂದು ಫೋನ್ ಹಚ್ಬಿಡೋದು, ಮೈಸೂರು ಹೋಗೋದೆ, ಗಾಡಿ ಸ್ಟಾರ್ಟ್ ಮಾಡೋದೆ. ಎಲ್ಲಾರ ಲೈಫ್ ಚೆನ್ನಾಗಿದೆ ಸರ್. ಈಗ ಒಬ್ರು ಕಾಲರ್ ಇದ್ರೆ. ಹಲೋ. ಹಲೋ, ನಮಸ್ತೆ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ಸರ್ ಶ್ರೀಕಾಂತ್ ಅಂತ. ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ ಶ್ರೀಕಾಂತ್? KR ಪೇಟೆ. ಹೌದು, ಬಾಬಾ ಅವರಿದ್ದಾರೆ. ತಮ್ಮ ಸಮಸ್ಯೆ ಏನು ಅಂತ ಹೇಳಿ. ನಮಸ್ಕಾರ ಸರ್. ನಮಸ್ತೆ ಸರ್. ನಮ್ಗೆ ಗ್ಯಾಸ್ಟ್ರಿಕ್ ಒಂದು ದೊಡ್ಡ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಹೌದ್ರಾ? ಗ್ಯಾಸ್ಟ್ರಿಕ್ ಬಂತು ಅಂದ್ರೆ ಹೊಟ್ಟೆ ನೋವೆಲ್ಲ ಜಾಸ್ತಿ ಆಗ್ಬಿಡ್ತದೆ. ಮತ್ತೆ ಊಟ ಆರೋಗ್ಯ ಆಗಲ್ಲ, ಬೇಗ ಬಾತ್ರೂಮ್ಗೆ ಹೋಗಕ್ಕಾಗಲ್ಲ. ತಗೊಂಡಿದ್ದೀರಮ್ಮ ಸ್ವಾಮಿ ಈ ಗ್ಯಾಸ್ಟ್ರಿಕ್ಗೆ? ಏನ್ ಔಷಧ ತಗೊಂಡಿದ್ರಿ ಶ್ರೀಕಾಂತ್ ಈ ಮುಂಚೆ? ಸರ್ ಔಷಧಿ ಅಂದ್ರೆ ಮಾಮೂಲಿ ಟ್ಯಾಬ್ಲೆಟ್ ತಗೋತಿದೆ, ಅದು ಕಂಟ್ರೋಲ್ ಆಗಲ್ಲ. ನೀರ್ನ ಕುಡಿತೀನಿ, ಒಂದೊಂದ್ಸಲ ಹೊಟ್ಟೆನ ಬಂದ್ಬಿಡ್ತದೆ. ನನಗೆ ಅಲ್ಲೇ ಒಂದ್ 3 ಡೇಸ್ ಇಂದ ಅದೇ ತರ ಆಗ್ಬಿಟ್ಟಿದೆ ಪ್ರಾಬ್ಲಮ್. ಆಯ್ತು ಸ್ವಾಮಿ, ಮೈಸೂರಿಗೆ ಬನ್ನಿ, ಒಂದ್ಸತಿ ನಾಡಿ ಹಿಡಿದು ನೋಡ್ತೀವಿ. ಅದ್ ನಿಮ್ಗೆ ಯಾವ ಗ್ಯಾಸ್ ಇದೆ, ಎಷ್ಟೋ ಗ್ಯಾಸ್ ಇದೆ, ಸಿಲಿಂಡರ್ ಗ್ಯಾಸ್ ಇದೆ ಅಥವಾ ಆಕ್ಸಿಜನ್ ಗ್ಯಾಸ್ ಇದೆ, ಅದ್ ನೋಡ್ಬಿಟ್ಟು ಮಜಾಕ್ ಮಾಡ್ತಾ ಇರೋದು, ತಮಾಷೆ ಮಾಡ್ತಾ ಇರೋದು ನೋಡ್ಬಿಟ್ಟು ಅದಕ್ಕೆ ಔಷಧಿ ಕೊಡವ ಗುಣ ಆಗತ್ತೆ. ಎಸ್, ಥ್ಯಾಂಕ್ ಯು ಶ್ರೀಕಾಂತ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಈಗ ಒಂದು ಬ್ರೇಕ್ ಇದೆ, ಬ್ರೇಕ್ ಆದ್ಮೇಲೆ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತೇವೆ. ಬೇಕಾದ್ಮೇಲೆ ಮತ್ತೆ ಬರೋ ಕಾರ್ಯಕ್ರಮವನ್ನು ಮುಂದುವರ್ತಾನೆ. ನಗಿನ್ ಅವರೇ, ಫಸ್ಟ್ ಟೈಮ್ ನೀವು ಅವ್ರ ಹತ್ರ ಹೋದಾಗ ನಿಮ್ಗೆ ಏನ್ ಅನಿಸ್ತದೆ? ಯಾಕಂದ್ರೆ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಈ ತರ ಹೈಫೈ ಸಿಟಿಯಲ್ಲಿ ಇರೋರು ಆಯುರ್ವೇದಿಕ್ ಮದ್ದು ದೂರ ಹೋಗಿ ತಗೊಳ್ಳೋದು, ಅದು ಬಾಬಾ ತಗೊಳ್ಳೋದಾಗ ಮತ್ತೊಬ್ಬ ಯಾರ ಹತ್ರ ಕೂಡ ಸ್ವಲ್ಪ ನಾವು ಹಿಂದೇಟ್ ಆಗ್ತೀವಿ. ಇಲ್ಲಿ ಹೋಗ್ಬೇಕು, ನಾವು ಬೇಕಂದ್ರೆ 500 ರೂಪಾಯಿ ಖರ್ಚು ಮಾಡ್ಲಿಕ್ಕೆ ರೆಡಿ ಇರ್ತೀವಿ. ಮೈಸೂರಿಗೆ 50 ರೂಪಾಯಿ ಸಿಗುವಂತ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ನಾವು ಹಿಂದೆ ಬಂದು ನೋಡ್ತೀವಿ. ಏನಿಸ್ತು ಮೇಡಮ್? ಹೇಳಿದ್ನಲ್ಲ ಸರ್, ನಾನು ಫಸ್ಟ್ ನಾನು ಹೋಗುವಾಗ ನಾನು ಇದನ್ನ ನಂಬ್ತಾ ಇರ್ಲಿಲ್ಲ. ಅಯ್ಯೋ ಹೋಗಮ್ಮ, ಎಲ್ಲ ದುಡ್ಡು ಇಸ್ಕೊಂಡು ಕಿತ್ಕೊಂಡು ದುಡ್ಡು ಕಳಿಸ್ತಾರೆ, ಅವ್ರು ಏನ್ ಮಾಡ್ತಾರೆ, ದೇವ್ರೇ ತಿರುಗಿ ಕುತ್ಕೊಳಗ ಅವ್ರು ಏನ್ ಮಾಡ್ತಾರೆ ನಮ್ಗೆ ಅನ್ಕೊಂಡು ನಾನು ಇದ್ದೆ. ಆತರ ಒಂದ್ ಮನ್ಸ್ ಮಾಡ್ಕೊಂಡಿದ್ದೆ. ಅವಾಗ ಅವ್ರು ಹೇಳಿದ್ರು ನಮ್ ಫ್ರೆಂಡ್, ಇಲ್ಲ ನೀವು ಒಂದ್ಸರಿ ಬಂದ್ ನೋಡಿ ನೀವು ಆಗಿಲ್ಲ ಅಂದ್ರೆ ಹೇಳ್ತೀನಿ ಅಂದ್ಬಿಟ್ಟು ಅವಳೇ 1000 ರೂಪಾಯಿ ಕೊಟ್ಟಿ ನನ್ನ ಕರ್ಕೊಂಡೋಗಿದ್ದು ಅಲ್ಲಿಗೆ. ಕರ್ಕೊಂಡು ಹೋಗಿದ್ಮೇಲೆ 1-2 ತಿಂಗಳಲ್ಲೇ ನನ್ಗೆ ಗೊತ್ತಾಗ್ಬಿಡ್ತು ಬಾಬಾಜಿ ಅವತಾರ ಅನ್ಬಿಟ್ಟು. ಅಂದ್ರೆ ನಾನು ತುಂಬಾ ಜನ ಕೇಳಿ ಕಳ್ಸಿದ್ದೀನಿ, ಬಾಬಾಜಿ ಅವ್ರ ಹತ್ರ ಕಳ್ಸಿದ್ದೀನಿ. ತುಂಬಾ ಇವಾಗ ಶುಗರ್ಗೆ ಅವ್ರಿಗೆಲ್ಲ ಪೇಷಂಟ್ಗಳು ಕಳ್ಸಿದ್ದೀನಿ. ತುಂಬಾ ವಾಸಿ ಆಗಿರೋರು ಇದಾರೆ. ನಾನ್ ಬಾಡಿಗೆ ಮನೆಗೆ ಇರೋದು. ಅಂದ್ರೆ ಅವ್ರಿಗೂ ತುಂಬಾ ವಾಸಿ, ನಮ್ಮ ಓನರ್ ಅವ್ರಿಗೂ ಕಳ್ಸಿದ್ದೆ. ಅವ್ರಿಗೆ 500 ಶುಗರ್ ಇತ್ತು. ಬರೀ 15 ದಿವಸದೊಳಗಡೆ ವಾಸಿ ಆಗಿದೆ. ಅವ್ರು ತುಂಬಾ ಖುಷಿ ಆದ್ರು.
ಆಗ ಇವಾಗ್ಲೂ ಪೇಷಂಟ್ ಗಳೆಲ್ಲ ನನ್ ಗೊತ್ತಿರೋರು ಹೇಳ್ತಾರೆ ಬಾಬಾಜಿ ಹತ್ರ ಕರ್ಕೊಂಡೋಗಿ ಅಂತ. ನಾನು ಹೋಗಕ್ಕಾಗಲ್ಲ, ಅಡ್ರೆಸ್ ಕೊಡ್ತೀನಿ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಇವಾಗ ನಾನು ಬಾಬಾಜಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಇವಾಗ ಬೆಂಗಳೂರಿನಲ್ಲಿ ತೆಗ್ದ್ರೆ ನಾನೇ ಬಂದು ನಿಮ್ ಸೇವೆ ಮಾಡ್ಕೊಂಡು ಅಲ್ಲಿರ್ತೀನಿ ಅಂತ. ಸೇವೆ ಮಾಡ್ಕೊಂಡು ಇರ್ತೀನಿ. ಯಾಕಂದ್ರೆ ನನ್ಗೆ ನಮ್ ತಾಯಿ ತಂದೆ ಅಣ್ಣ ತಮ್ದಿರ್ ಮಾಡ್ದಿರೋ ಕೆಲಸ ಇವ್ರು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಅದರಿಂದ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ನಾನೇ ಬಂದು ಹೇಳಿರ್ತೀನಿ ಬಾಬಾಜಿ ಬರೋದ್ ಬರ್ಲಿ ಅಂತ. ಅದು ಏನ್ ಹೇಳ್ತಾರೋ ಇನ್ನೂ ಉತ್ತರ ಇಲ್ಲ. ಟೈಮ್ ಅಂತ ಬರುತ್ತೆ. ಬಾಬಾ ಈಗ ಈ ರೀತಿ ಮೂರು ಸಮಸ್ಯೆ ಇದ್ದಾಗ ಬರೇ ಶುಗರ್ ಆದ್ರೆ ಒಂದು ಇರುತ್ತೆ, ಬಿಪಿ ಅದು ಒಂದಿರುತ್ತೆ. ಈಗ ಬಿಪಿ ಶುಗರ್ ಥೈರಾಯ್ಡ್ ಈ ರೀತಿ 3-4 ಸಮಸ್ಯೆ ಇದ್ದಾಗ ಹೇಗೆ ನೀವು ಒಂದು ಫಾರ್ಮೆಟ್ ನ ಫಾಲೋ ಮಾಡ್ತೀರಿ ಬಾಬಾ? ಹೇಗ ಫಾರ್ಮೆಟ್ ನ ಫಾಲೋ ಮಾಡ್ತೀವಿ ಅಂದ್ರೆ 3 ಕಾಯಿಲೆಯನ್ನು ಕೂಡ ಒಂದು ನಾರ್ಮಲ್ ತರಬೇಕಾದಂತ ಒಂದು ಜವಾಬ್ದಾರಿ ಇರುತ್ತಲ್ಲ. ಹೌದು ಹೌದು ಹೌದು. ಅದಕ್ಕೋಸ್ಕರ ನಾವು 3 ಮದ್ದು 4 ಮದ್ದು 5-6 ತರದ್ದು 20 ತರದ್ದು, ಬಿಪಿಗೆ 5, ಶುಗರ್ಗೆ 5, ಥೈರಾಯ್ಡ್ಗೆ 5 ತರದ್. ಅದೇ ಹೇಳ್ತಿದ್ರು ಅವ್ರು ಹೊತ್ತಿಗೆ 15 ಟ್ಯಾಬ್ಲೆಟ್ ತಿಂತಾ ಇದೆ ಅಂದ್ರೆ ಲೆಕ್ಕ ಹಾಕ್ಬೇಕು. ಒಂದೊಂದು ಕಾಯಿಲೆಗೆ 5 ಟ್ಯಾಬ್ಲೆಟ್ ಆಯ್ತಾ ಅವಾಗ? ಆ ತರ ನಾವು 15 ಕೊಡ್ತಾ ಇಲ್ಲ. ನಾವು ಕೊಡೋ ಲೇಹ, ಪೌಡ್ರು ಮತ್ತೆ ಲಿಕ್ವಿಡ್ ಅದು ಬರೀ 3 ಐಟಮ್ ನಲ್ಲಿ ಒಂದ್ ಗ್ಯಾಸ್ಟ್ರಿಕ್ ಪೌಡ್ರು 4 ಐಟಮ್ ಅಲ್ವಾ ಎಂತಾಯಿ? ಅಲ್ಲ 3 ಐಟಮ್. 3 ಐಟಮ್ ಏನೇನಮ್ಮ? ನನಗೆ ಆಯಿಲ್ ಒಂದು ಕೊಟ್ಟಿದ್ರಿ. ಆ ಆಯಿಲ್ ಆಯಿಲ್ ಎಷ್ಟು ಕೆಲಸ ಮಾಡುತ್ತೆ ಸರ್ ಅಂದ್ರೆ, ಇವ್ರು ಥೈರಾಯ್ಡ್ ಇದೆಯಲ್ಲ ಏನು ಮಾಡ್ಬೇಡ ಸುಮ್ನೆ ಹೆಂಗ್ ವರ್ಷಮ್ಮ ಅಷ್ಟೇ ಅಂತ ಅದು ಅಷ್ಟೇ ಬರ್ಸಿದ್ ನಾನು. ಅದು ನನಗೆ ಕಫ ಜಾಸ್ತಿ ಇತ್ತು, ಮತ್ತೆ ಕೆಮ್ಮು ಒಂದು ವರ್ಷ ಆದ್ರೂ ಹೋಗ್ತಾ ಇಲ್ಲ ಸರ್ ನನ್ಗೆ. ಈ ಕೋಲ್ಡ್ ಸೀಸನ್ ಬಂದ್ರೆ ಕೆಮ್ಮಿ ಪಕ್ಕೆ ಎಲ್ಲರೂ ನೋವು ಬರ್ತಾ ಇತ್ತು, ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ತರ ಎಲ್ಲ ಇತ್ತು. ನನ್ಗೆ ಅದೆಲ್ಲ ಮಠಮಯ ಆಗ್ಬಿಟ್ಟಿದೆ, ಹೆಂಗಷ್ಟ ಗೊತ್ತಿಲ್ಲ. ಆಯಲ್ ಆಗ್ಲಿ ಆ ತರ ನಾವು 4 ಇಲ್ಲಾದ್ರೆ 5 ಪೇನ್ಗೆ ಮತ್ತೆ ಎಲ್ಲ ಸೇರಿಸಿ ಒಂದ್ 4-5 ತರದ ಐಟಮ್ ಕೊಡ್ತೀವಿ. ಬಾದಾಮಿ ಎಣ್ಣೆ, ಆಲಿವ್ ಆಯಿಲ್, ಮತ್ತೆ ಇದು ಆಲ್ಮಂಡ್ ಆಯಿಲ್, ಆಲಿವ್ ಆಯಿಲ್, ಅದನ್ನಲ್ಲಿ ಸೇರಿಸೋ ನಾವು ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆದ್ ಬಿಡ್ಬಿಡಿ, ಚೀನಿ ಕರ್ಪೂರ ಬಚ್ಕರ್ಪೂರನು ಬಿಡ್ಬಿಡಿ. ಆಲಿವ್ ಆಯಿಲ್ ಎಷ್ಟು ಅಂತ ಲೀಟರ್ ಹೋಗಿ ಕೇಳಿ, 890 ರೂಪಾಯಿ. ಬಾದಾಮಿ ಎಣ್ಣೆ 1500 ರೂಪಾಯಿ 1 ಲೀಟರ್. ಆ 2 ಲೀಟರ್ ಸೇರಿಸಿದ್ರೆ ನಾವು 200 ml ಬಾಟಲ್ ಕೊಡ್ತೀವಿ. ಆ 200 ml ಅಂದ್ರೆ ನಮ್ಗೇನೆ ಲಾಸ್ ಆಗ್ತಾ ಇದೆ, ಏನು ನಮ್ಗೆ ಪ್ರಾಫಿಟ್ ಬರ್ತಾ ಇಲ್ಲ. ಇಲ್ಲ ಒಬ್ರು ಹೇಳಿದ್ರು, ನಾನು ಅಲರ್ಜಿಗೆ ಔಷಧಿ ತಗೊಂಡೆ 2000 ತಗೊಂಡ್ರು ಅಲರ್ಜಿಗೆ ಅಂತ. ನಾನು ಅವ್ರಿಗೆ ಹೇಳ್ದೆ, ಸ್ವಾಮಿ ನಿಮ್ಗೆ ಲೆನ್ಸ್ ನಲ್ಲಿನೂ ಕೂಡ ಅಲರ್ಜಿ ಇದೆ, ಬೇರೆ ಎಫೆಕ್ಟ್ ಆಗತ್ತೆ, ಅಲರ್ಜಿ ಜೊತೆ ಲೆನ್ಸ್ ಅಲರ್ಜಿಗೂ ಔಷಧಿ ಬೇಕಾ ಏನು ಅಂತ ಕೇಳಿದೆ. ಕೊಡಿ ಅಂತ. ಇವಾಗ ಲೆನ್ಸ್ ನಲ್ಲಿ ಇನ್ಫೆಕ್ಷನ್ ಆಗಿ ಲೆನ್ಸ್ ನಲ್ಲಿ ನೀರ್ ತುಂಬಿಕೊಂಡ್ರೆ ಡಾಕ್ಟರ್ ನೀರ್ ತೆಗಿಬೇಕು ಅಂತ ಮಿಷಿನ್ ಹಾಕ್ತಾರೆ, ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಮಾಡ್ಕೋತಾರೆ, ಲಕ್ಷಾಂತರ ರೂಪಾಯಿ ತಗೋತಾರೆ, ಮೆಡಿಷನ್ 1000 ರೂಪಾಯಿ ಮೆಡಿಷನ್ ಕೊಡ್ತಾರೆ. ಅದಕ್ಕೆ ತೊಂದರೆ ಇಲ್ಲ. 2000ದಲ್ಲಿ ಅಲರ್ಜಿ, ESR, ಲೆನ್ಸ್ ನಲ್ಲಿ ಇರೋ ಇನ್ಫೆಕ್ಷನ್, ಲೆನ್ಸ್ ನಲ್ಲಿ ಇರೋ ನೀರು 2000ಕ್ಕೆ ಅದನ್ನು ಜಾಸ್ತಿ ಅಂದ್ರೆ ನಾನು ಏನ್ ಮಾಡಕ್ ಆಗಲ್ಲ. ಮೆಂಟಾಲಿಟಿ ಹಂಗಿರುತ್ತೆ. ಮೆಂಟಾಲಿಟಿ ಹಂಗೆ. ₹500 ಕಟ್ಬೇಕು ನಾವು, ಫೀಸ್ ಅಂತ ಬೇರೆ ಔಷಧಿ ಎಲ್ಲ ಕೊಡ್ಬೇಕಾಯ್ತು. ಬಟ್ ಬಾಬಾ ಆತರ ಏನಿಲ್ಲ, ಪಾಪ ತುಂಬಾ ಜನಕ್ಕೆ ಫ್ರೀ ಆಗಿ ಕೊಟ್ಟಿದ್ದು ನಾನು ನೋಡಿದ್ದೀನಿ. ನಮ್ಗೆ ಏನ್ ಔಷಧಿ ಕೊಡ್ತಾರೆ ಅದಕ್ಕೆ ಮಾತ್ರ ತಗೊಳ್ತಾರೆ. ಖಂಡಿತ ನಾವು ಕೂಡ ಕೆಲವರನ್ನ ಕಳ್ಸಿಕೊಟ್ಟಿದೀವಿ ಅಮ್ಮ. ಎಷ್ಟು ಅಂತ ಹೇಳಿದ್ರೆ ಬೇಡ ಬಿಡಿ, ಫ್ರೀ ಆಗಿ ಟ್ರೀಟ್ಮೆಂಟ್ ಮಾಡಿ ಗುಣ ಆದವರು ಚೆನ್ನಾಗಿದ್ದಾರೆ. ಸಾಧ್ಯ ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರನ್ನ ಇಲ್ಲೇ ಕೊಡಿಸ್ತೀವಿ, ಪಕ್ಕದಲ್ಲೇ ಕೊಡಿಸ್ತೀವಿ. ಯಾಕಂದ್ರೆ ಒಳ್ಳೇದಾಗ್ತಾ ಇದೆ, 4 ಜನರು ಒಳ್ಳೇದಾಗ್ಲಿ. ಖಂಡಿತ. ಈಗ ನೀವು 21 ವರ್ಷದ ಕಷ್ಟಪಟ್ಟಿರೋ ಕಷ್ಟ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ ಹೊರತು ನನಗೆ ಗೊತ್ತಿರೋದಿಲ್ಲ. ನಾನು ಬರೀ ನಿಮ್ಮ ನೋವನ್ನು ಇವತ್ತು ಹಂಚಿಕೊಳ್ಬಹುದು, ನಾನು ಅನುಭವಿಸಿದವ್ರು ನೀವು. ಸರ್ ನೋಡಕ್ ಹಿಂಗೆ ಗುಂಡ್ಗುಂಡು ಚೆನ್ನಾಗಿದೆ ಸರ್, ಮೈಯಲ್ಲಿ ಏನಿಲ್ಲ ಸರ್. ಈ ನೋಡ ಗೊತ್ತಾಗಿದೆ, ಬಹಳಷ್ಟು ಕೆಲಸ ಕೊಡ್ಸಿದ್ರೆ ಮಾಡಿ ಸಣ್ಣ ಆಗ್ಬಿಟ್ಟಿದ್ದಾರೆ, ನೀವು ತಪ್ಪಾಗಿದ್ದೀರಾ. ಕಾಲರ್ ಇದ್ದಾರಮ್ಮ, ನಮಸ್ತೆ ಸರ್. ಹಲೋ, ಮಾತಾಡಿ ಅಮ್ಮ. ಆತರ ಎಲ್ಲ ಏನಿಲ್ಲ ಸರ್. ಆಮೇಲೆ ಬಾಬಾ ಅವಾಗಲೇ ಹೇಳಿದ್ರು ನೋಡಿ, ಫಾರ್ ಎಕ್ಸಾಂಪಲ್ ಅಂತ ಕ್ಯಾನ್ಸರ್ ಅವ್ರಿಗೆ ಅದೇ ತರ ನಮ್ ಕಡೆನೂ ಅದೇನು ಸರಿಯಾಗಿ ನನಗೆ ಸರೋಗ್ತಾ ಇರಲಿಲ್ಲ, ಬ್ಲಡ್ ಚೆಕಿಂಗ್ ಹೋಗೋ ಚೆಕ್ತಲ್ಲಿ. ನಾನು ಅದನ್ನ ನಮ್ಮ ಮಗಳು ಹೇಳಿಲ್ಲ, ಬೇರೆ ಕಡೆ ಹೋಗಿ ದುಡ್ಡು ಹೋದ್ರೂ ಪರವಾಗಿಲ್ಲ, ಬಾಬಾ ಹತ್ರ ಅಟೆಂಡ್ ಮಾಡ್ತಿದ್ರೆ ನನಗೂ ಅಲ್ಲಿ ಮನ್ಸಾಗಿದೆ, ನೀವು ಹೋಗ್ತಾ ಸರಿ ಜಾಗ ಅಂತ ಅನ್ಸಿದೆ ಅಂದ್ಬಿಟ್ಟು ನನಗೆ ಮೆಟ್ರೋ ಪ್ಲಸ್ ಅಂತ 13th ಕ್ಲಾಸ್ ಮಲ್ಲೇಶ್ವರಂ ಅಲ್ಲಿ ಸರ್, ನನಗೆ ಸ್ವಲ್ಪ ಇದು ಬ್ಲಡ್ ಬೇಗನೆ ಸಿಗೋದಿಲ್ಲ, ತುಂಬಾ ತೆಳ್ಳಗಿದೆ. ಪಾಪ ಮೆಟ್ರೋ ಪ್ಲಸ್ ಅಲ್ಲಿ ಹೆಣ್ಮಕ್ಳು, ಪಾಪ ಗಂಡು ಮಕ್ಳು ತುಂಬಾ ಇಂಟ್ರೆಸ್ಟ್ ಆಗ್ತಾ ಇದ್ರು. ಮತ್ತೆ ನಾನು ಹೇಳ್ತಾ ಇದ್ದೆ, ನನಗೆ ಕರೆಕ್ಟ್ ಆಗಿ ಕೊಡ್ಬೇಕು ಮಾಹಿತಿ ಅಂತ. ಅವರು ವಾರ ಹೋಗ್ತಿದ್ದಕ್ಕೆ ಅವ್ರು ಬಾಬಾ ಹೇಳಿದ್ರು, ನೀವು ವಾರ ತಗೋಬೇಕು
ಯಾವ್ದೇ ಔಷಧ ಕೊಟ್ಟರು ಯಾವ ರೀತಿ ತಗೊಳ್ಳಿಕ್ಕೆ ಹೇಳಿದ್ರಮ್ಮ ನಿಮ್ಗೆ? ನಮ್ಗೆ ಆತರ ಏನು ಪ್ರಾಬ್ಲಮ್ ಏನಿಲ್ಲ ಸರ್. ಕೆಲವರಿಗೆ ಹೇಳ್ತಾ ಇದ್ರು ಸರ್ ಅವ್ರ ಔಷಧ ಕುಡಿಯೋಕ್ಕಾಗಲ್ಲ, ವಾಮಿಟ್ ಆಗತ್ತೆ ಅಂತ. ಏನಿಲ್ಲ ಸರ್. ಸ್ವಾಮಿ ಒಂದ್ ಮಾತು ಹೇಳ್ತೀನಿ, ಆಲೋಪತಿಕ್ ಔಷಧಿನಲ್ಲಿ ಸ್ಮೆಲ್ ಇರಲ್ಲ. ಅದ್ ತಕೊಂಡ್ರೆ ಏನು ಗೊತ್ತಾಗಲ್ಲ, ನೀರ್ನಲ್ಲಿ ನುಂಗ್ಕೋತೀರಾ. ಇದು ಕಹಿನೂ ಇರ್ತದೆ, ಒಂದ್ ಸ್ವಲ್ಪ ಹಸಿರು ವಾಸನೆನೂ ಬರ್ತದೆ. ಆಯುರ್ವೇದಿಕ್ ನಲ್ಲಿ ಕಡಿಮೆ ಗುಣ ಆಗ್ಬೇಕು. ಆಲೋಪ್ಯಾಥಿಕ್ ಇವರೇ ಹೇಳಿದ್ರು, ನಾನು 21 ವರ್ಷದಿಂದ ಔಷಧಿ ತಕೋತಾನೆ ಇದೀನಿ, ಶುಗರ್ ಕಡಿಮೆ ಆಗಿಲ್ಲ, ತಕೊಂಡ್ರು ಶುಗರ್ ಕಡಿಮೆ ಆಗಿಲ್ಲ. ಇದ್ನಲ್ಲಿ ಶುಗರ್ ಕಡಿಮೆ ಆಗತ್ತೆ, ವಾಮಿಟಿಂಗ್ ಸೆನ್ಸೇಷನ್ ಬರತ್ತೆ, ಇಲ್ಲ ಅಂತ ಇಲ್ಲ. ಅದಕ್ಕೆ ತಡ್ಕೋಬೇಕು. ಸ್ವಾಮೀಜಿ ನಿಮ್ ಔಷಧಿ ತಗೊಂಡ್ರೆ ವಾಮಿಟ್ ಬರ್ತಾ ಇದೆ, ಕೆಳಗಡೆದಿಂದ ವಾಯು ಹೋಗ್ತಾ ಇದೆ, ಮೇಲ್ಗಡೆಯಿಂದ ಆಯು ಹೋಗ್ತಾ ಇದೆ ಅಂದ್ರೆ ಅದಕ್ಕೆ ನಾನು ಇಲ್ಲ, ಅದು ವಾಯು ಹೋಗಿದ್ದು ಒಳ್ಳೇದೇ ನನಗೆ. ಕಲ್ಮಶ ಎಲ್ಲ ಈಗಿಲ್ಲ ಬಾಬಾ. ಇಲ್ಲ ತಾಯಿ, ನಿಮ್ಗೆ ಹೇಳ್ತಾ ಇಲ್ಲ ನಾನು, ಕೆಲವು ಅವ್ರು ಇದಾರೆ ಈಗಿಲ್ಲ, ಈಗೆಲ್ಲ ಕ್ಲಿಯರ್ ಆಗ್ಬಿಟ್ಟಿದೆ ಅನ್ಸುತ್ತೆ ನನಗೆ. ನನ್ನ ಕೆಲವರು ಹೆಂಗ್ ಹೇಳ್ತಾರೆ ಬಾಡಿ ಏನಿದೆ ಔಷಧದಲ್ಲೇ ವಾಸನೆ ಜಾಸ್ತಿ ಆಯ್ತು ಅನ್ನೋರು ಇರ್ತಾರೆ. ಇಲ್ಲ ಬಾಬಾ, ಈಗ ಇವ್ರಿಗೆ ಇನ್ನು ಎಷ್ಟು ದಿನದ ಟ್ರೀಟ್ಮೆಂಟ್ ಬೇಕು ಅವರಿಗೆ? ಇನ್ನು ಇವ್ರಿಗೆ ಬರೀ 3 ತಿಂಗಳದ್ದು ಟ್ರೀಟ್ಮೆಂಟ್ ಬೇಕು. HbA1c ನಂಗೆ ಅಷ್ಟು ಬೇಡ ಅನ್ಸುತ್ತೆ ಬಾಬಾ. ಅವ್ರಿಗೆ ಗ್ಯಾರಂಟಿ ಆಗ್ಬಿಟ್ಟಿದೆ. ನನ್ಗೆ ಎಷ್ಟು ಖುಷಿ ಇನ್ಸುಲಿನ್ ತಗೊಳ್ತಾ ಇದ್ದಾರೆ, ಕಣ್ಣೆಂಜಿ ತಗೊಳ್ತಾ ಇದ್ದಾರೆ. ಈಗ ನಮ್ಮ ಯಜಮಾನ್ರು ಬೆಳಗ್ಗೆ ಬೇಡ ತಗೋಬೇಡಮ್ಮ ಅಂದ್ರು, ತಗೋಬೇಡ, ತಗೊಳ್ಳೇಬೇಡ ಅಂದ್ರು. ಯಾಕಂದ್ರೆ ನೀನ್ ಜಾಸ್ತಿ ತಗೊಳ್ತಾ ಇದ್ಯಾ ಅಂತ. ಈ ಬಾಬಾ ಅವ್ರದೇ ಸಾಕು ಅನ್ಸ್ತಾ ಇದೆ ನನಗೆ. ಏನಿಲ್ಲ ಸರ್, ಫಸ್ಟ್ ಸ್ವಲ್ಪ ವಾಮಿಟ್ ಆಗ್ತದೆ. ಯಾಕೆ ಅಂತಂದ್ರೆ ನಂಗೆ ಬ್ಲಡ್ ಕಡಿಮೆ ಇತ್ತು. ಬಾಬಾ ಏನ್ ಹೇಳಿದ್ರು, ಎಲ್ರಿಗೂ ಸಜೆಷನ್ ಏನ್ ಕೊಟ್ಟಿದ್ರು, ಸ್ವಲ್ಪ ಬಿಸಿ ನೀರಲ್ಲಿ ಅರ್ಧ ನಿಂಬೆ ಹಿಂಡಿ ಈ 1-2 ಸ್ಪೂನ್ ಹಾಕೊಂಡ್ ಕುಡೀರಿ ಅಂತಾರೆ ಕೆಲವರಿಗೆ. ನಾವು ಇನ್ಸುಲಿನ್ ತಗೊಳ್ಳೋರಿಗೆ 3 ಸ್ಪೂನ್ ಕೊಟ್ಟಿದ್ದಾರೆ ಔಷಧಿ. ಅದರಿಂದ ನಂಗೆ ಒಂದ್ ಸ್ವಲ್ಪ ಏನೋ ಫಸ್ಟ್ ಅಲ್ವಾ. ಆಮೇಲೆ ನಮ್ಮ ಮಗಳು ಹೇಳಿದ್ಲು, ನೀನ್ ಈ ತರ ಇದೆಯಾ, ನೀನ್ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಇಷ್ಟೆಲ್ಲ ನೀನ್ ತೊಂದರೆ ತಗೊಂಡಿದ್ಯಾ, ಈಗ ಕುಡಿಬೇಕು ಅಂದ್ರೆ ನೀನು ಅಸಹ್ಯ ಪಟ್ಕೋಬಾರ್ದು, ದೇವ್ರ ಜಪ ಮಾಡ್ಕೊಂಡು ಕುಡಿ, ನಿನ್ ಒಳ್ಳೇದಾಗತ್ತೆ ಅಂತಂದ್ರು. 1-2 ದಿನ ಅಷ್ಟೇ. ಇಲ್ಲ, ಒಂದೇ ದಿವಸ ಸರ್, ಒಂದೇ ದಿವಸ ಸರಿಗಾಗತ್ತೆ. ಹಸಿರು ವಾಸನೆ ಇರ್ತದೆ, ಕಹಿ ವಾಸನೆ, ಹುಳಿ ಇರುತ್ತೆ, ಹುಳಿ ಇರ್ತದೆ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಕಂಟ್ರೋಲ್ ಮಾಡ್ಕೋಬೇಕು. ನಿಮ್ಗೆ ದೇಹ ಒಳ್ಳೆ ಆಗ್ಬೇಕು, ಕಿಡ್ನಿ ಫೇಲ್ ಆಗ್ಬಾರ್ದು, ಶುಗರ್ ಕಂಟ್ರೋಲ್. ಗುಳಿಗೆ ಇಷ್ಟು ತಿಂತೀರಾ, ಕುಡಿಯಕ್ ಆಗಲ್ಲ ಅಷ್ಟೇನೆ. ಆತರ ಏನು ಆಗಿಲ್ಲ. ಈ ಬಾಬಾ ಅವರು 3 ತಿಂಗಳು, ನಿಮ್ಗೆ 3 ತಿಂಗಳು ಬೇಡ ಈಗ ಆಗಿದೆ. ಇಲ್ಲ, ನನಗೆ 2 ತಿಂಗಳಿಂದ ನಾನೇ ಧೈರ್ಯ ತಗೊಂಡಿದ್ದೆ. ನಮ್ಮ ತಾಯಿಗೆ ಖುಷಿ ಆಗಿದೆ ಸರ್. ನನಗೆ ಇಂಪಾರ್ಟೆಂಟ್, ನಮ್ಮ ತಾಯಿ ಕಣ್ಣಲ್ಲಿ ನೀರ್ ಬಿಟ್ಬಿಟ್ಟಿದ್ರು. ಅವ್ರು ಸ್ವಲ್ಪ ಹಾಸ್ಪಿಟಲ್ ಅಡ್ಮಿಟ್ ಆಗೋರು ಅವಾಗ ವಯಸ್ಸಾದವರು. ಅವ್ರ ಕಣ್ಣೆದುರುಗಡೆ 250-300 ಎಲ್ಲ ಸತ್ತೋಗ್ಬಿಟ್ರು. ಆವಾಗ ನಮ್ಮ ತಾಯಿ ತುಂಬಾ ಎದುರ್ಕೊಂಡು, ಆಗ್ಲಿಂದ ನನಗೆ ತುಂಬಾ ಅಡ್ವೈಸ್ ಮಾಡ್ತಾರೆ. ಅವ್ರಿಗೆ ಬಹಳ ಖುಷಿ ಆಯ್ತು. ನಿಮ್ಮ ಯಜಮಾನ ಕೆಲಸ ಮಾಡ್ಲಿಕ್ಕೆ 3 ತಿಂಗಳು ಮಾತ್ರ. ಏನಿಲ್ಲ, ಇಷ್ಟು ವರ್ಷ ನಾನು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊಂಡೆ ಅಂತ ಅವ್ರ ಕೈಲೇ ಕೇಳಿಸ್ಕೋಬೇಕು ನೀವು. ಒಳ್ಳೆ ಗಂಡ, ಒಳ್ಳೆ ಮಕ್ಕಳು ಕೊಟ್ಟಿದ್ದಾರೆ ಅಂತ ದೇವರ ಇವಾಗ ಇವರು ರೆಡಿ ಆಗಿ ಇವ್ರು ಮಾಡ್ತಾರೆ. ಕೋಟಿ ಆಸ್ತಿ ಇದ್ರು ನನ್ಗೇನು ಬೇಡ ಸರ್. ನಾನು ತುಂಬಾ ನೊಂದಿರಲ್ಲ. ಒಂದು ಮಾತು ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ ಸರ್. ನೀವು ನಿಮ್ ದುಡ್ಡು ನಿಮ್ ಕಾಸು ನಿಮ್ ಹತ್ರ ಬರಲ್ಲ ಸರ್. ನಿಮ್ ದುಡ್ಡು ನಿಮ್ ಕಾಸಿದೆ, ನಿಮ್ಗೆ ಹೊಟ್ಟೆ ಊಟ ಟೈಮ್ ಸಿಗಲ್ಲ ಸರ್. ಈ ಆರೋಗ್ಯ ಸರಿ ಇರ್ಬೇಕು ಸರ್. ಫಸ್ಟ್ ನಮ್ಮಮ್ಮ ಒಂದೇ ಮಾತು ಹೇಳ್ತಿದ್ರು, ಗಂಜಿ ಕುಡಿದ್ರು ನೀನ್ ನೆಮ್ಮದಿಯಾಗಿರ್ಬೇಕು ಕಣೆ, ಇದು ಎಲ್ಲಿಂದ ಬಂತು ಕಣೆ ನಿನ್ ಕಾಯಿಲೆ ಅಂತ ನನ್ನನ್ನು ಕೇಳ್ತಾ ಇದ್ರು. ಇಲ್ಲ ಸರ್, ಯಾರಿಗೂ ಇಲ್ಲ ಸರ್, ಯಾರಿಗೂ ಇಲ್ಲ ಸರ್. ನಮ್ಮ ತಾಯಿ ಇನ್ನ ಇಷ್ಟು ವಯಸ್ಸಾಗಿದೆ, ಚೆನ್ನಾಗಿದ್ದಾರೆ. ನಮ್ಮ ಅಜ್ಜಿ ಚೆನ್ನಾಗಿದ್ದಾರೆ. ಕಂಡ್ರೆ ಅವ್ರ ಬಟ್ಟೆ ಅವರೇ ಒಕ್ಕೊಳ್ಬೇಕು. ಆಮೇಲೆ ಎಲಡಿಕೆ ಅಂತ ಹೇಳಿ ಆ ನೋಟ್ಗಳನ್ನ ಹರಿದು ತಿಂದಿದ್ದಾರೆ ನಮ್ಮ ಅಜ್ಜಿ. ಆ ತರ ಎಲ್ಲ ಚೆನ್ನಾಗಿ ಗಟ್ಟಿಗಿದ್ದಾರೆ. ಹಲ್ಲುಗಳು ತುಂಬಾ ಚೆನ್ನಾಗಿದೆ. ನಮ್ಗೆಲ್ಲ ಹಲ್ಲು ಉದುರೋಗಿದೆ, ಉಳ್ಕಲ್ಲಾಗಿದೆ, ಎಲ್ಲಾಗಿದೆ. ನಮ್ಗೆ ಏನೇನೋ ರೋಗ ಬಂದಿದೆ. ಅಯ್ಯೋ ದೇವ್ರೆ, ನಮ್ಮ ತಾಯಿ ನಗ್ತಾರೆ, ಎಲ್ಲಿಂದ ಬಂತು ನಿಮ್ಗೆ ರೋಗಗಳು ಅಂತ. ನಾವೇನ್ ಸರ್ ಮಾಡೋದು, ನಾವು ಎಲ್ಲರಂಗೆ ಸರ್ ಇವಾಗ 101 ಇದೆ ಸರ್. ನನ್ಗೆ ಎಷ್ಟು ಖುಷಿ ಆಗ್ತಿದೆ. ಅವತ್ತು ಆಗಿದ್ದು ಖುಷಿ ನಾನು ಹಿಡಿಯಕ್ಕೆ ಯಾರು ಇದಿಲ್ಲ. ನಮ್ಮನ್ನ ಒಬ್ಳೇ ಇರ್ಬೇಕು. ಇವರು ಕೆಲ್ಸಕ್ಕೆ ಹೋಗ್ತಾರೆ, ಮಗಳು ಕೆಲ್ಸಕ್ಕೆ ಹೋಗ್ತಾರೆ. ಎಲ್ಲರಿಗೂ ಕಾಲ್ ಮಾಡಿ ಹೇಳಿ ಅಳ್ತಾ ಇದ್ದೀನಿ, ಕಣ್ಣು ನೀರ್ ಬಿಡ್ತಿದ್ದೀನಿ. ಇವ್ರಿಗೆ ಕಾಲ್ ಮಾಡಿದ್ರೆ ಪಾಪ ಅವ್ರು ಎತ್ತಲ್ಲ, 4 ಮೇಲೆ ಎತ್ತಲ್ಲ, ಯಾಕಂದ್ರೆ ಜನ ಅಷ್ಟಿರ್ತಾರೆ. ಆಮೇಲೆ ನಾವು ಅರ್ಥ ಮಾಡ್ಕೊಂಡು ಸುಮ್ಮನೆ ಬಾಬಾ ಅವ್ರನ್ನ ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲ ಸರ್, ವಿಸಿಟ್ ಮಾಡಿದ್ರೆ ಮೈಸೂರಿಗೆ 2 ಸತಿ ಸರ್. ಬೆಳಗ್ಗೆ ಹೋಗಿ ರಾತ್ರಿ 6-7 ಗಂಟೆವರೆಗೆ ಅಲ್ಲೇ ಇರ್ತೀವಿ, ನೋಡ್ತೀವಿ ಸರ್. ಅವ್ರ ಮೇಲೆ ಅವ್ರ ತಮ್ಮದಿರಿಗೆ, ಅವ್ರ ತಾಯಿಗೆ, ಅವ್ರ ತಂದೆಗೆ ಎಲ್ಲರಿಗೂ ಕೆಲಸ ಇರುತ್ತೆ. ಪ್ರತಿಯೊಬ್ಬರಿಗೂ ಕೆಲಸ ಇರುತ್ತೆ. ಅವ್ರು ಕಾಫಿ ಕುಡಿಯಲ್ಲ, ನೀರು ಕುಡಿಯಲ್ಲ ಸರ್ ಬಾಬಾ. ಆದ್ರೆ ಇನ್ನೊಂದು ಸರ್, ಈ ಬಾಬಾ ಅವರು ನಗ್ತಾ ಜೋಕ್ಸ್ ಮಾಡ್ತಾ ನಮ್ಗೆಲ್ಲ ಔಷಧಿ ಕೊಡ್ತಾರೆ ಸರ್. ನಮ್ಗೆ ಹತ್ತಡೆ ಆದ ತುಮಕೂರಿಗೆ ಯಾರೋ ಬಂದಿದ್ರು ಸರ್, ಮುಸ್ಲಿಮ್ಸ್ ಅವರೇ. ಅವರು 4 ಗಂಟೆ ರಾತ್ರಿಗೆ ಎದ್ದು ಬಂದಿದ್ದಾರಂತೆ ಪಾಪ. ಅವ್ರಿಗೆ ಸಿಗೋಕೆ 8 ಗಂಟೆ ಆಯ್ತು. ಏನಮ್ಮ ನಮ್ಗೆ ಸಿಕ್ಕಿಲ್ಲ ಅಂದ್ರು. ಇರ್ರಿ ನೋಡ್ತಾರೆ ಬಾಬಾ. ಬಾಂಬೆಯಿಂದ ಒಬ್ಬರನ್ನ ಕರ್ಸ್ಬಿಟ್ಟು ಒಂದಿನ ಇವ್ರಿಗೋಸ್ಕರ ಮೈಸೂರಲ್ಲಿ ಲಾಡ್ಜ್ ಮಾಡಿಸಿದ್ವಿ ಅವರಿಗೆ. ಅವ್ರು ಹೋಗಲಾಗ್ತಾರೆ. ನಮ್ಮ ಬಾಬಾ ನಮ್ ಕರ್ನಾಟಕದಲ್ಲಿ ಫಸ್ಟ್ ನೋಡಿ. ಅಲ್ಲ ದೇವ್ರು ಸರ್, ದೇವ್ರು ಬರಕ್ಕಾಗಲ್ಲ. ಇಷ್ಟೇ ಅಮ್ಮ, ಒಳ್ಳೇದ್ ಮಾಡ್ತಾ ಇದಾರೆ ಸರ್. ನಾವು ಒಂದು ಸೇತುವೆ ಆಗಿದ್ದೀವಿ. ನಿಮ್ಮಂತ ಕಷ್ಟಪಟ್ಟವ್ರಿಗೆ ಒಳ್ಳೇದಾಗ್ಲಿ, ನಗ್ತಾ ಇರ್ಲಿ. ಸರ್
ಕಷ್ಟ ಇದೆಲ್ಲ ನಾನು ಸಾಯ್ತೀನಿ ಅನ್ಕೊಂಡಿದ್ದೆ ಸರ್. ನಾನು ಕ್ಯಾನ್ಸರ್ ಇದು ಶುಗರ್ ಎಲ್ಲ ಎಷ್ಟು ಖುಷಿಯಾಗಿದ್ದೀರೋ. ಕಂಪ್ಲೀಟ್ ಕ್ಯೂರ್ ಆದ್ಮೇಲೆ 3 ತಿಂಗಳ ಕರೆಕ್ಟ್ 3 ತಿಂಗಳ ಈಗ ನಿಮ್ಗೆ ಸರ್ ನಾನು ಬಾಬಾ ನನಗೆ 101 ಇದೆ ಬಾಬಾ. 100 ಊಟ ಆದಿದ ನಂತರ ಊಟಕ್ಕಿಂತ ಮುಂಚೆನೆ ಊಟ ಊಟ ನಾನು ಚೆನ್ನಾಗಿ ತಿಂತೀನಪ್ಪ. ನಾನು ಊಟ ಆದ ನಂತರ ಊಟ ಎಲ್ಲ ಇಲ್ಲಿ ಊಟ ಆದ ನಂತರ ಎಷ್ಟಿದೆ? 225 ಇದೆ. 225 ಕಡಿಮೆ ಆಗ್ಬೇಕು. ನನಗೆ ಖುಷಿ ಇದೆ. ನಾನು ಎಷ್ಟೋ ಕೆಳಗಡೆ ಇದೀನಪ್ಪ. ಇವಾಗ ನಾನು ಬೆಟರ್ ಆಗ್ಬಿಟ್ಟಿದ್ದೀನಪ್ಪ ಅನಿಸ್ತಾ ಇದೆ. ಒಂದ್ಸಲ ಮನ್ಸಿಗೆ ಬಂತು ಅಂದ್ರೆ ಸಾಕು ಮೇಡಮ್. ನೀವು 50% ಕೂಡ ಆದಾಗೆ ಅಲ್ವಾ? 50% ಕೂಡ ಆದಾಗೆ. ಕಾರ್ಯಕ್ರಮ ಮುಗಿಸೋದ ಟೈಮ್ ಕೂಡ ಆಗ್ತದೆ. ಬಾಬಾ ಅವರೇ, ನಿಮ್ ಸೇವೆ ಹೀಗೆ ನಿರಂತರವಾಗಿರ್ಬೇಕು. ಎಷ್ಟೋ ಜನ ಬಂದಿರ್ತಾರೆ ಅವರ ನೋವು ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಕ್ಯೂರ್ ಆಗಿ ಅವ್ರು ಈ ಸ್ವಾಮಿ ನಾನು ಒಂದೇ ರಿಕ್ವೆಸ್ಟ್ ಹೇಳೋದು, ಬರೋ ಅವರು ವೇಟ್ ಮಾಡಬೇಕು. ಕ್ಯಾನ್ಸರ್ ಪೇಷಂಟ್ ತಾಳ್ಮೆ ಇಟ್ಕೊಂಡು ಬನ್ನಿ, ಟೈಮ್ ಇಟ್ಕೊಂಡು. ಕ್ಯಾನ್ಸರ್ ಪೇಷಂಟ್, ಕ್ರಿಯೇಟಿನ್ ಪೇಷಂಟ್ ಮತ್ತೆ ಪ್ಯಾರಾಲಿಸಿಸ್ ಪೇಷಂಟ್ ಇಂಪಾರ್ಟೆಂಟ್. ಅದು ಆದಿದ ನಂತರನೇ ಬೇರೆ ಪೇಷಂಟ್ಗಳಿಗೆ. ಖಂಡಿತ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಮ್ಮ ಬಾಬಾ ಒಳ್ಳೆದಾಗಲಿ. ಅವರ ಸುದ್ದಿಗಾಗಿ ನೋಡ್ತಾ ಇರಿ ಜನಶನ್ ನ್ಯೂಸ್. ನಮಸ್ಕಾರ.